ಬಸವಣ್ಣಪ್ಪ ಕಲ್ಸೆಟ್ಟಿ ಅವ್ರಿಗೆ ಕೇಳೋದು, ಮಿಸ್ಟರ್ ಬಸವಣ್ಣಪ್ಪ ಕಲ್ಸೆಟ್ಟಿ ಅವರೇ, ರೋಡ್ ಬದಿ ಅಂಗಡಿಗಳನ್ನ ಯಾಕೆ ಕಿತ್ತೀರಿ ಅಂತ, ಏನು ತೊಂದರೆ ಆಗಿತ್ತು ಅಂತ ತೆಗೆ ಅಂತ ಹೇಳಿದವ್ರು ಯಾರು? ಡಿ ಸಿ ಆರ್ಡರ್ ಅದ, ಅಧಿಕಾರಿ ಆರ್ಡರ್ ಅದ ನಿದಕ ಇಲ್ಲ, ರಾಜ್ಯ ಸರ್ಕಾರದ ಆರ್ಡರ್ ಅದ ಇಲ್ಲ. ಜೊತೆಗೆ ಬೀದಿ ವ್ಯಾಪಾರಸ್ಥರು ಬೀದಿಗೆ ಇರಬೇಕಾ ಬೇಡ ಅಂತ ನಿರ್ಧಾರ ಮಾಡೋ ಅಧಿಕಾರ ಶ್ರೀ ಬಸವಣ್ಣಪ್ಪ ಕಲ್ಸೆಟ್ಟಿ ಅವ್ರಿಗಿಲ್ಲ. ನಾವು ಕೇಳಕತ್ತೀವಿ, 24 ಗಂಟೆಯಲ್ಲಿ ಅಂಗಡಿ ಕಂಫರ್ಟ್ಸ್ ನ 30 ಮೀಟರ್ ತೆಗೆದು ಹಾಕಬೇಕು, ನಿಮ್ಮಪ್ಪ ನೀವು ಊಟ ತೆಗಿಬೇಕದನ್ನ ಅಂತ ಇರಬಾರ್ದು. ಅದ ಸುಮಾರು ಜನರು ಮನೆ ಮುಚ್ಚಿರಿ ಪಾಪ, ಔಷಧ ಅಂಗಡಿ ಇಟ್ಕೊಂಡು ಇಟಿಟ್ ಅಂಗಡಿ 7 ಫೀಟ್ ಅಂಗಡಿ ಅವ್ರು 3 ಫೀಟ್ ಆಗ್ಬಿಟ್ಟವಂತ ತಕೊಂಡ್ರು. ಕಾನೂನು ಅಂದ್ರಿ, ಭಯ ಬಂತು, ತಕೊಂಡ್ರಿ. ಆದ್ರೆ 5 ನಾಳವ್ರ ಅಂಗಡಿ ಯಾಕೆ ತೆಗಿಲಿಲ್ಲ? 5 ನಾಳವ್ರ ಅಂಗಡಿ ತಗಲಿಲ್ಲ. ಅವ್ರೇನು ಮುನ್ಸಿಪಾಲಿಟಿಗೆ ಬೀಗ್ರ ಹೆಣ್ಣು ಕೊಟ್ಟಾರ? ಏನ್ ಹೆಣ್ಣು ತಗೊಂಡ್ರಿ ನೀವು? ಅವ್ರೇನು ಆಕಾಶದಿಂದ ಹುಚ್ಚಿ ಬಿದ್ದಾರ? ಏನು ಪಟ್ಟಣದಾಗ ಅದಾರ? ಮೊದಲನೇದಾಗಿ ನಾವು ಬೀದಿ ಬದಿಯಲ್ಲಿ ಏನು ಮಾರಾಟ ಮಾಡ್ತಾ ಇದ್ದೀವಿ, ನಾವು ಮಾರಾಟಗಾರರೇ ವಿನ ವ್ಯಾಪಾರಸ್ಥರು ಅಲ್ಲ ಅಂತ. ನಾವು ಬಾಯಿ ತಪ್ಪಿ ವ್ಯಾಪಾರಸ್ಥರು ಅಂತ ಮಾತಾಡ್ತೀವಿ. ವ್ಯಾಪಾರ ಅಂದರೆ ಇಂಗ್ಲೀಷ್ನಲ್ಲಿ ಬಿಸ್ನೆಸ್ ಅಂತೀವಿ ನಾವು. ಆದರೆ ನಿಮಗಿಲ್ಲಿ ಬೀದಿ ಬದಿಯಲ್ಲಿ ಮಾರಾಟ ಮಾಡಲಿಕ್ಕೆ ವ್ಯಾಪಾರ ಅನ್ನೋದಿಲ್ಲ. ಆ್ಯಕ್ಚುಲಿ ಅದಕ್ಕೆ ವೆಂಡರ್ ಅಂತ ಕರೀತಾರೆ, ಅಂದರೆ ಮಾರಾಟಗಾರರು ಅಂತ. ಹಿಂಗಾಗಿ ಯಾವುದೇ ಬೀದಿ ಬದಿ ಮಾರಾಟಗಾರನಿಗೆ ಮಾರಾಟಗಾರ ಅಂತಲೇ ಕರಿಬೇಕು. ಯಾಕಂದರೆ ಸ್ಟ್ರೀಟ್ ವೆಂಡರ್ಸ್ ಆ್ಯಂಡ್ ಹಾಕರ್ಸ್ ಅಂತ ಕರೀತಾರೆ. ಕಾಯ್ದೆ ಪ್ರಕಾರ ಮಾತಾಡುವಾಗ ಸ್ಟ್ರೀಟ್ ವೆಂಡರ್ಸ್ ಮತ್ತು ಹಾಕರ್ಸ್ ಅಂತ ಕರೀತಾರೆ. ಹಾಗಾಗಿ ನಾವು ವ್ಯಾಪಾರಸ್ಥರಲ್ಲ, ಮಾರಾಟಗಾರರು ಅಂತ. ಇದು ಮೊದಲನೇದಾಗಿ. ಸೊ ಎರಡನೇ ವಿಷಯ ಬಂಧುಗಳೇ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಹುದೇ? ಸ್ವಾಮಿಯರು ಈ ವಚನ ನಿಮ್ಗೆ ಅವಾಗ ಪುರಾಣ ಹೇಳುವಾಗ ಹೇಳಿರ್ತಾರೆ. ಎಲ್ಲ ಯಾವುದೋ ಸೇವದಲ್ಲಿ ಜಾತ್ರೆ ಜಮಾತಲ್ಲಿ ಕೇಳಿರ್ತೀರಿ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಹುದೇ? ಏರಿ ನೀರುಂಬಡೆ ನಾರಿ ತನ್ನ ಮನೆಯ ಕಲುವಡೆ. ಏರಿ ನೀರುಂಬಡೆ ನಾರಿ ತನ್ನ ಮನೆಯ ಕಲುವಡೆ, ತಾಯಿಯ ಮೊಲೆ ಹಾಲು ನಂಜಾದೊಡೆ ಇನ್ನಾರಿಗೆಳಲಯ್ಯ ಕೂಡಲ ಸಂಗಮ ದೇವ. ಈ ಚಪ್ಪಲಿ ಹೊಡಿದಿರಲ್ಲ, ಎದಕ್ಕಂತ ಹೊಡಿದ್ರಿ? ಅದು ವಚನ ಚೆನ್ನಾಗಿ ಮಾತಾಡ್ದೀವಿ ಅಂತ ಹೊಡೆದ್ರಿ ಅಂತ. ಇದರೊಳಗಿನ ಸಾರಾಂಶ ಏನದ? ಇದು ಅಣ್ಣ ಬಸವಣ್ಣವರ ಬರೆದ ವಚನ. ನಮ್ಮಂಥವ್ರು ನಿಮ್ಮಂಥವ್ರ ಸಲುವಾಗಿ, ನ್ಯಾಯ ಸಲುವಾಗಿ, ಸಮಾನತೆ ಸಲುವಾಗಿ ಹಗಲು ರಾತ್ರಿ ಹೋರಾಟ ಮಾಡಿದ ಮೇಲೆ ಯಾವ ಕಲ್ಯಾಣದಲ್ಲಿ ಕಲ್ಯಾಣವನ್ನು ಮಾಡಲಿಕ್ಕೆ ಚಳುವಳಿಯನ್ನು ಕಟ್ಟಿದರೋ, ಯಾವ ಕಲ್ಯಾಣದಲ್ಲಿ ಕುಲ ನಿರ್ಮೂಲನಕ್ಕಾಗಿ ಹೋರಾಡಿದರೋ, ಯಾವ ಕಲ್ಯಾಣದಲ್ಲಿ ಹೆಣ್ಣು ಗಂಡಿನ ಸಮಾನತೆಗಾಗಿ ಹೋರಾಡಿದರೋ, ಯಾವ ಕಲ್ಯಾಣದಲ್ಲಿ ಶೂದ್ರರನ್ನ ಅಸ್ಪೃಶ್ಯರನ್ನ ಮನುಷ್ಯರಂತೆ ಕಂಡು ಅನುಭವ ಮಂಟಪ ಸ್ಥಾಪಿಸಿ ಇವರೆಲ್ಲರೂ ಶರಣರಂತೇಳಿ ಘೋಷಣೆ ಮಾಡಿದರು, ಅಂತ ಜಗದ್ಗುರು ಬಸವಣ್ಣವ್ರನ್ನ ಕಲ್ಯಾಣ ಬಿಟ್ಟು ಓಡಿಸುವ ಕಾಲಕ್ಕೆ ಈ ಮಾತನ್ನು ಹೇಳಿದರು. ಅಂತ ಕಲ್ಯಾಣದಲ್ಲಿ ಸರ್ವರ ಕಲ್ಯಾಣಕ್ಕಾಗಿ ಪರಿಶ್ರಮ ಹಾಕಿದಂತ, ಕಲ್ಯಾಣದಲ್ಲಿ ಸರ್ವರ ಒಳಿತಿಗಾಗಿ ದುಡಿದಂತ ಬಸವಣ್ಣವ್ರನ್ನೇ ಊರು ಬಿಡಿಸ್ಬೇಕಂದಾಗ ಈ ಮಾತಂತಾರೆ, ಒಲೆ ಹತ್ರೆ ಒಲೆಗೆ ಬೆಂಕಿ ಹಚ್ಚಿದ್ರೆ ಆರಿಸ್ಬೋದು, ಭೂಮಿಗೆ ಬೆಂಕಿ ಹತ್ತಿರ ಹೆಂಗೆ ಆರಿಸಲಿ ಅಂತ. ಒಲೆ ಎತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರಿ ಎತ್ತಿ ಉರಿದಡೆ ನಿಲ್ಲಬಹುದೇ ಅನ್ನೋ ಮಾತು. ಏರಿ ನೀರುಂಬಡೆ ನಾರಿ ತನ್ನ ಮನೆಯ ಕಲುವಡೆ. ಏರಿ ಅಂದ್ರೆ ಒಡ್ಡು, ಕೆರೆ ಒಡ್ಡೆ, ಕೆರೆ ನೀರು ಕುಡಿದ್ರೆ ಹೆಂಗ ಅಂತ ಕೇಳ್ತಾರೆ ಬಸವಣ್ಣ. ಕೆರೆಯಲ್ಲಿ ಎಮ್ಮೆ ಕುಡಿತಾವ, ಎತ್ತು ಕುಡಿತಾವ, ಜನ ಕುಡಿತಾರ, ನೀರು ಉಳಿತದ. ನೀರನ್ನ ಹಿಡಿದಿಡಬೇಕಾದ ಕೆರೆ ಒಡ್ಡೆ, ಕೆರೆ ನೀರು ಕುಡಿದ್ರೆ ಕೆರೆ ಹೆಂಗ್ ಉಳಿತದ ಅನ್ನೋದು ಬಸವಣ್ಣವ್ರು ಕೇಳಿದ್ರು. ನಾರಿ ತನ್ನ ಮನೆಯಲ್ಲಿ ಕಲುವಡೆ. ನಾರಿ ಅಂದ್ರೆ ಹೆಣ್ಮಗಳು, ಆ ಮನೆಯ ಒಡತಿ, ಆ ಮನೆಯ ಅತ್ತೆ, ಆ ಮನೆಯ ಸೊಸೆ, ಅದೇ ಮನೆ ಕಳ್ತನ ಮಾಡಿದ್ರೆ ಮನೆ ಉಳಿತದೇನು? ಇದು ಬಸವಣ್ಣ ಕೇಳಿದ್ದು ಅಂತ. ಇದೆಲ್ಲಕ್ಕೂ ಮಿಗಿಲಾಗಿ ತಾಯಿಯ ಮೊಲೆ ಹಾಲು ನಂಜಾದೊಡೆ. ಅಮೃತವಾಗಬೇಕಾದ ತಾಯಿಯ ಮೊಲೆ ಹಾಲೇ ಕೂಸಿಗೆ ವಿಷ ಆಗಿಬಿಟ್ರೆ, ನಂಜಂದ್ರೆ ವಿಷಯ ಆದ್ರೆ ಇನ್ನಾರಿಗೆಳಲಯ್ಯ ಕೂಡಲ ಸಂಗಮ ದೇವ ಅಂದ್ರು. ಇದನ್ನ ಗಂಭೀರವಾಗಿ ವಿಚಾರ ಮಾಡಿ. ಎಂತೆಂಥ ಶರಣರಿಗೆ, ಹೋರಾಟಗಾರರಿಗೆ, ಮಹಾತ್ಮರಿಗೆ
ತ್ಯಾಗ ಜೀವಿಗಳಿಗೆ ಈ ನಾಡಿನಲ್ಲಿ ಯಾವ ಸ್ಥಾನಮಾನ ಸಿಕ್ಕಿದಂತ ಲೆಕ್ಕ ಹಾಕಿ. ಇವತ್ತಿಲ್ಲೇ ಆಗ್ತಿರೋದೇನು ಲಿಂಗಸೂರಲ್ಲಿ ಆಗ್ತಿರೋದೇನು ಅಂತ. ಇದ್ರ ಜೊತೆಗೆ ಇನ್ನೊಂದು ವಚನ ಹೇಳಿ ನನ್ನ ಮಾತಿಗೆ ಬರ್ತೀನಿ. ಬಹಳ ಭಾಷಣ ಮಾಡೋದ್ರಲ್ಲಿ ಬಿಸಿಲು ಜಾಸ್ತಿ ಅದ. ಬಸವಣ್ಣವರು ಈ ಮಾತು ಹೇಳಿದಾಗ ಅಕ್ಕ ಮಾದಿಯವರು ಅದಕ್ಕೊಂದು ಉತ್ತರ ಕೊಡ್ತಾರೆ ಅಂತ. ಅಲ್ರಿ, ಬೀದಿ ಬದಿ ವ್ಯಾಪಾರಸ್ಥರ ವಿಷಯ ಮಾತಾಡಾಗ ವಚನ ಯಾಕೆ ಹೇಳ್ತೀರಿ ಅನ್ಬೋದು ಅಂತ. ಅವರು ಹೋರಾಟ ಮಾಡಿದ್ದು ಬೀದಿ ಬದಿಯವರ ಸಲುವಾಗಿದೆ ಅಂತ. ಅವತ್ತು ಕಲ್ಯಾಣದಲ್ಲಿ ಬೀದಿಗಳಿದ್ದು, ಹಾದಿಗಳಿದ್ದು, ದಾರಿದ್ರ್ಯ ಇತ್ತು, ಬಡತನ ಇತ್ತು, ಜಾತಿ ಇತ್ತು, ಶೋಷಣೆ ಇತ್ತು, ಕೊಲೆ ಇತ್ತು, ಸುಲಿಗೆ ಇತ್ತು, ಎಲ್ಲ ಇತ್ತು. ಅದು ಎಲ್ಲದರ ವಿರುದ್ಧ ಕಲ್ಯಾಣದ ಚಳವಳಿ ಬಂತು ವಿನ ಬರೇ ಪೂಜಾ ಮಂತ್ರ ರುದ್ರಾಕ್ಷಿ ಅಥವಾ ಗುರುಲಿಂಗ ಜಂಗಮ ಸಲುವಾಗಿ ಬರಲಿಲ್ಲ. ಆ ಕಾರಣಕ್ಕಾಗಿ ಈ ಮಾತು ಹೇಳ್ತೀನಿ. ಬಸವಣ್ಣವ್ರು ಅಂದಾಗ ಅಕ್ಕ ಮಾತೆಯವರು ಏನು ಮಾತಾಡ್ತಾರೆ ಅಂದ್ರೆ, ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಗಂಜಿದೊಡೆ ಅಂತಯ್ಯ ಅಂದ. ಅಲ್ಲೇ ನೀನು ಮನೆ ಮಾಡಿದೆ ಗುಡ್ಡದಾಗ, ಹುಲಿ ಬಂತು, ಚಿರ್ತಾ ಬಂತು, ಶಿವ ಬಂತಂದ್ರೆ ಬೆಟ್ಟದ ಮೇಲೆ ಮನೆ ಮಾಡಿದ ಮೇಲೆ ಹುಲಿ ಶಿವಗಳಿಗೆ ಗಂಜಿದ್ರೆ ಸಾಧ್ಯ ಇಲ್ಲ ಅಂತ. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಗಂಜಿದೊಡೆ ಎಂತಯ್ಯ, ಸಮುದ್ರದ ತಟದಲ್ಲೊಂದು ಮನೆ ಆಡಿ ನೆರೆ ತೊರೆಗಳಿಗೆ ಗಂಜಿದೊಡೆ ಅಂತಯ್ಯ. ಸಮುದ್ರ ದಂಡದಲ್ಲೇ ಮನೆ ಮಾಡಿ ಅಲ್ಲಿ ಅಲೆಗಳು ಬರ್ತಾವ, ನೆರೆಗಳು ಬರ್ತಾವ, ತೊರೆಗಳು ಬರ್ತಾವ ಅಂದ್ರೆ ಹುಚ್ಚುಳ ಮಗ ನೀನು ಅಂದಂಗ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ಗಂಜಿದೊಡೆ ಅಂತಯ್ಯ. ನೀನು ಮನೆ ಮಾಡಿದ್ದೆ ಸಂತೆಗ, ಅಲ್ಲಿ ಶಬ್ದ ಆಗಬಾರ್ದು ಅಂದ್ರೆ, ಶಬ್ದ ಅಂದ್ರೆ ಸಂತೆ, ಸಂತೆ ಅಂದ್ರೆ ಶಬ್ದ. ಹಂಗಾಗಿ ಲೋಕದೊಳಗ ಬಂದ ಬಳಿಕ ಸ್ತುತಿ ನಿಂದೆಗಳಿಗಿರ್ಬೇಕು. ಈ ಲೋಕದಾಗ ನಾವು ಹುಟ್ಟಿದ ಮೇಲೆ ಒಳ್ಳೇದು ಬಂದರೂ ಸಹಿಸ್ಕೋಬೇಕು, ಕೆಟ್ಟದ್ದು ಬಂದರೂ ಸಹಿಸ್ಕೊಳ್ಬೇಕು. ಇದನ್ನ ಅಕ್ಕ ಮಾದೇವಿ ಹೇಳಿದ್. ಇವತ್ತೇನಾಗಿದೆ ಅಂದ್ರೆ ಲಿಂಗಸೂರಿನಾಗ ಜನರ ಬದುಕು ಬೆಟ್ಟದ ಮೇಲೆ ಮನೆ ಮಾಡ್ದಂಗೆ ಆಗಿದಂತ, ನಾವು ಅಡಿವಾಗ ಮನೆ ಮಾಡ್ದಂಗೆ ಆಗಿದೆ. ಇಲ್ಲಿ ತೋಳ, ಹುಲಿ, ಕರಡಿ, ಶಿವಗಳು ಜನರನ್ನ ಬೇಟಾಡಕತ್ತವ. ನಾವು ಸುಮ್ಮನೆ ಇದ್ರೆ ನಮ್ಮನ್ನು ಬೇಟಾಡಿ ಅವು ತಿಂತಾವ. ನಾವು ಬದುಕಬೇಕಂದ್ರೆ ಅವನು ಬೇಟಾಡಿ ನಾವು ಬದುಕಬೇಕಿದ್ದು ಒಂದೇ ಮಾತನ್ನ ಹೇಳಕ್ ಬಯಸ್ತೀವಿ. ಈಗೆಲ್ಲರೂ ದೇವ್ರು ಮಾಡಿರಿ ಬಹಳಷ್ಟು ಜನ. ನೀವು ಯಾರ್ಯಾರು ದೇವ್ರು ಮಾಡ್ತೀರಿ ಅವರು ಅಲ್ಲ. ಹುಲಿಗೆಮ್ಮ, ಎಲ್ಲಮ್ಮ, ಕೆಂಚಮ್ಮ, ಮಾರಿಯಮ್ಮ, ದೇವಮ್ಮನ ಮಾಡಿರಲ್ಲ. ಅಲ್ಲಿ ಬಲಿ ಕೊಟ್ಟಿದ್ದು ಕುರಿನ, ಓತನ್ನ, ಕ್ವಾಣನ, ಕೋಳಿನ. ಮೂಕು ಪ್ರಾಣಿಗಳು ಮಾತಾಡ್ಲಿಕ್ಕೆ ಬರೋದಿಲ್ಲ. ದೇವರ ಹೆಸರು ಹೇಳಿ ಒಂದು ಜೀವ ತೆಗ್ದಿರಿ ನೀವು ಅಲ್ಲಿ. ಆಕ್ಚುಲಿ ಉಳಿಸೋದು ದೇವರ ಕೆಲಸ, ಕೊಲ್ಲೋದು ರಾಕ್ಷಸರ ಕೆಲಸ. ಯಾಕಂತ ಕೇಳಿದ್ರೆ ನಮ್ಮ ಹಿರಿಯರು ಮಾಡಿದ್ದಾರೆ. ಕಾಲಕ್ಕೆ ಮಾಡ್ಕೊಂತ ಬಂದೀವಂತ. ದೇವರ ಹೆಸರಲ್ಲಿ ನೀವು ಪ್ರಾಣಿ ಹತ್ಯೆ ಮಾಡಿರಿ, ಜೀವ ತೆಗೆದಿರಿ. ಆದ್ರೆ ಕೋಳಿ ಬದಲು ಆ ದುರ್ಗಮ್ಮ, ದೇವಮ್ಮ, ನಿಮ್ಮ ದೇವರೇನದ, ನೀವು ಕಟ್ಟಿದ ದೇವರು, ನಿಮ್ಮ ಮನೆಗಿರೋ ದೇವರು, ನನಗ ಕೋಳಿ ಬೇಡ ಚಿರ್ತಾ ಬೇಕಂತ ಕೇಳಿದ್ರೆ ಚಿರ್ತ ತಂದು ಕೊಯ್ತೀರ ನೀವು? ನನಗೆ ಓತು ಟಗರ್ ಬೇಕಾಗಿಲ್ಲ, ಹುಲಿನೇ ಬೇಕಂದಿದ್ರೆ ನೀವು ಹುಲಿ ತಗೊಂಡು ಕೊಯ್ಯಕತ್ತ ದೇವ್ರು ಮಾಡ್ತಾರೆ. ನೀವು ಹುಲಿ ಕೊಯ್ ದೇವ್ರು ಮಾಡಕತ್ತದ ನಿಮ್ಮಿಂದ. ನನಗೆ ಕೋಣ ಬೇಡ, ಶಿವನೇ ಕೆಡಬೇಕಂತ ದೇವಮ್ಮ ಕೇಳಿದ್ರೆ ಶಿವ ತರ್ತೀರ ನೀವು? ಮಾತಾಡಕ್ ಬರಲಾರ್ದ ಕೋಳಿ, ಮುಗ್ಧ ಓತು, ಕುರಿ, ಕೋಣ ಬಾಯಿಲ್ಲ ಅವಕ್ಕ. ಕೆಡಿವಾಕಿ ಮಂತ್ರಾಕಿ ಕೊಯ್ದು ಬಿಟ್ಟು ದೇವ್ರು ಮಾಡಿವ ಅಂತ ಹೇಳ್ತಿರಲ್ಲ, ಇದು ಅನ್ಯಾಯ, ಅಪಚಾರ. ಅದರ ಅರ್ಥ ಮಾಂಸ ತಿನ್ನಕ್ಕೆ ನಾನು ಬೇಡ ಅಂದಿಲ್ಲ. ನಾನು ನಂಬರ್ 1 ಮಾಂಸ ತಿನ್ನವಂದ್ರೆ ನಾನೇ. ಮನುಷ್ಯರದ್ದು ಒಂದ್ಬಿಟ್ಟು ಎಲ್ಲ ಮಾಂಸ ತಿಂತೀನಿ ನಾನು. ಆದರೆ ದೇವರ ಹೆಸರಲ್ಲಿ ಪ್ರಾಣಿಗಳ ಹತ್ಯೆ ಅದಲ್ಲ, ಈಗ ಕೂಡ ರಾಜಕಾರಣದ ಹೆಸರಲ್ಲಿ ಮನುಷ್ಯರ ಹತ್ಯೆ ನಡೆದಿಲ್ಲ. ಕೆಲವು ಜನ ಶ್ರೀಮಂತರ ಸಲುವಾಗಿ ಒಂದು 5 ಮಂದಿ 10 ಮಂದಿ ಸಲುವಾಗಿ ಈ ಊರು ಹಾಳು ಮಾಡ್ಯಾರ ನೋಡಿ. ಇವಾಗ ಮತ್ತೇನಿಲ್ಲ ಅಂತ ಒಂದು 5 ಮಂದಿ 10 ಮಂದಿ ಸಲುವಾಗಿ ಈಗ ಆಕ್ಚುಲಿ ಲಿಂಗಸೂರು ಪಟ್ಟಣ ಹಾಳಾಗಿದೆ. ಈಗ ಎಲ್ಲಿ ನೋಡಿದ್ರೆ ಹಾಳಾಳ ಅಂತ. ಯಾಕಂಡು ನೋಡಿದ್ರೆ ಜನ, ಎಡಕ್ಕೆ ನೋಡಿದ್ರೆ ಜನ, ಬಲಕ್ಕೆ ನೋಡಿದ್ರೆ ಜನ, ಗಡಿಯಾರ ಸರ್ಕಲ್ ನೋಡಿದ್ರೆ ಜನ, ಅಂಬೇಡ್ಕರ್ ಸರ್ಕಲ್ ನೋಡಿದ್ರೆ ಜನ, ಜೂನಿಯರ್ ಕಾಲೇಜ್ ನಂತರ ಜನ. ಯಾಕಂದ್ರೆ ಎಡಕ ಬಲಕ ಬೀದಿ ಎಷ್ಟು ಚಂದ ಇತ್ತಂದ್ರೆ ಎಲ್ಲಿ ಬೇಕಲ್ಲಿ ಹಣ್ಣು, ಕಾಯಿ, ಹೂವು, ತೆಂಗಿನಕಾಯಿ, ಊದುಬತ್ತಿ ಮಾರಿ ಜೀವನ ಮಾಡೋ ಜನರ ಕಿತ್ತಾಕಿದ್ದೀವಿ ಅಂತ. ಅದಕ್ಕೆ ಬಂಧುಗಳೇ, ಈ ಮಾತುಗಳನ್ನು ನಾವು ಸರಿಯಾಗಿ ಕೇಳಿಸ್ಕೋಬೇಕು. ನಾವು ಜಾಣರಾಗಬೇಕು. ಯಾವ ರೀತಿ ನಮಗೆ ಮಾತಿಲ್ಲ ಅಂದ್ರೆ ಕೋಳಿ ಕೊಯ್ದಂಗೆ ಕೊಯ್ತಾರೆ, ನೀವು ಮಾತಾಡದೆ ಹೋದ್ರೆ ಓತು ಟಗರ ಕೊಯ್ದಂಗೆ ಕೊಯ್ತಾರೆ, ನೀವು ಮಾತಾಡದೆ ಹೋದ್ರೆ ಕೋಣ ಕೊಯ್ದಂಗೆ ಕೊಡ್ತಾರೆ. ನಾವು ಮಾತಾಡಿದ್ರೆ ಅವ್ರು ನಮ್ಮನ್ನು ಬೇಟೆ ಆಡ್ಬೇಕಿಲ್ಲ, ನಾವು ಅವ್ರನ್ನ ಬೇಟೆ ಆಡಿ ಬದುಕಬೇಕು. ಇದು ಕಾಲ ಅಂತ ಹೇಳಕೊಂತೀನಿ ನಾನು, ಮತ್ತೇನಿಲ್ಲ. ಅದೊಂದು ಪಾಯಿಂಟ್. ಅದು ಎರಡನೇದಾಗಿ ಈಗ ನೇರವಾಗಿ ವಿಷಯಕ್ಕೆ ಬರೋಣ ಅಂತ.
ಆ್ಯಕ್ಚುಲಿ ಅಮರೇ ಗಂಟಿಯವರು ನಮ್ಮ ಸ್ನೇಹಿತರು ಮತ್ತು ಪತ್ರಕರ್ತರು, ಜೊತೆಗೆ ಆ್ಯಕ್ಚುಲಿ ಬೀದಿ ಬದಿ ಸಣ್ಣ ವ್ಯಾಪಾರದಲ್ಲಿ ಭಾಗಿದಾರರು ಕೂಡ. ನನಗೆ ಕಳೆದ ಒಂದು 7-8 ದಿನಗಳಿಂದ ಅವರು ಫೋನ್ ಮಾಡಿದ್ರು ಮೇಲಿಂದ ಮೇಲೆ ಅಂತ. ಸೊ ಸರ್, ಈಗ ಲಿಂಗಸೂರು ಪಟ್ಟಣದಲ್ಲಿ ಹಿಂಗೊಂದು ಅನಾಹುತ ಆಗ್ತಿದೆ, ಕಿತ್ತೆ ಆಗ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ಬೇಕು ನಾವು? ಯಾವುದೇ ಮುನ್ಸೂಚನೆ ಇಲ್ಲ, ಪರ್ಯಾಯ ವ್ಯವಸ್ಥೆ ಇಲ್ಲ. ಅದಕ್ಕೆಲ್ಲ ಹೋರಾಟವನ್ನು ಶುರು ಮಾಡಿದ್ದೀವಿ, ಯಾರು ಬರ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ. ಅದಕ್ಕೆ ನೀವು ಲಿಂಗಸೂರಿಗೆ ಬಂದರೆ ಸ್ವಲ್ಪ ಸಾಥ್ ಸಿಕ್ಕಂಗಾಗತ್ತೆ ನಿಮ್ಮಿಂದ ಅಂತ. ನಾನು ಲೋಕಲ್ದಾಗಿರಲಿಲ್ಲ, ಬೆಂಗಳೂರಾಗಿದ್ದೆ, ಆಮೇಲೆ ಚಿತ್ರದುರ್ಗಕ್ಕೆ ಹೋಗಿದ್ದೆ, ಬೇರೆ ಬೇರೆ ಕಡೆಗೆ ಹೋರಾಟ ಮೀಟಿಂಗ್ ಅಂತ ಬೇರೆ ಬೇರೆ ಇರೋದ್ರಿಂದ ನನಗೆ ಸಾಧ್ಯ ಆಗಲಿಲ್ಲ. ಬಟ್ ನಾವು ಒಂದು ಮಾತು ಹೇಳಿದೆ, ಹೋರಾಟವನ್ನು ಶುರು ಮಾಡಿರಿ, ಎಲ್ಲ ಸಂಘಟನೆಗಳ ಬಲ ತಗೊಂಡು ಹೋರಾಟವನ್ನು ಶುರು ಮಾಡಿ. ಸೊ ಅವರು ಹೋರಾಟವನ್ನು ಮಾಡಿದ್ರು. ಆ್ಯಕ್ಚುಲಿ ಕಂಪ್ಯೂಟರ್ ಆಪರೇಟರ್ ಸಂಘದಿಂದ 4 ದಿನ ಹೋರಾಟ ಮಾಡಿದ್ರು ಕೂಡ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ, ಹೌದಲ್ವ? ಈಗ ಒಂದು ಹೋರಾಟ ಶುರುವಾಗಿದೆ ಅಂದಾಗ ಬರಬೇಕು, ಮಾತಾಡಿಸ್ಬೇಕಂತ. ಹಾಗೆಯೇ ಬೀದಿ ಬದಿ ವ್ಯಾಪಾರಸ್ಥರ ಸಂಘದಿಂದ ಕೂಡ ಧರಣಿ ಮಾಡಿದಾಗಲೂ ಯಾವುದೇ ಉನ್ನತ ಅಧಿಕಾರಿಗಳು, ಮೇಲ್ದರ್ಜೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಂಬಂಧಪಟ್ಟವರು ಯಾಕೆ ನೀವು ಧರಣಿ ಮಾಡ್ತಾ ಇದ್ದೀರಿ, ನಿಮ್ಮ ಬೇಡಿಕೆಯನ್ನು ಅಥವಾ ಯಾವ ರೀತಿ ಪರಿಹಾರ ಮಾಡ್ಬೇಕಂತ ಯಾರೂ ಮಾತಾಡಿಸಿಲ್ಲ. ಇದು ಭಾರಿ ಅನ್ಯಾಯ ಅಂತೇಳಿ. ಅದಕ್ಕೆ ಸೊ ಒಂದು ಮಾತು ಇಲ್ಲಿ ನೆನಪರ್ತದೆ, ಏನಂತ, 600 ಕುಟುಂಬ ಅಂದರೆ ಇಡೀ ಲಿಂಗಸೂರು ಪಟ್ಟಣದ ಆರ್ಥಿಕತೆ ಇದು ಅಂತ. ಇದಕ್ಕೆ ಆ್ಯಕ್ಚುಲಿ ಮೈಕ್ರೋ ಫೈನಾನ್ಸ್ ಅಂತ ಕರಿತೀವಿ ನಾವು. ಈಗಾಗಲೇ ಹನುಮಂತಪ್ಪರು ಮಾತಾಡ್ದಂಗೆ ಇಲ್ಲಿ ಫ್ಯಾಕ್ಟ್ರಿ ಇಲ್ಲ, ಮಿಲ್ ಅಥವಾ ಮಿಷಿನ್ಗಳಿಲ್ಲ. ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಕ್ಕಂಥ ಹುಡುಗರಿಗೆ, ಓದಿದ ಯುವಕರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಯಾವುದೇ ಫ್ಯಾಕ್ಟ್ರಿ ಬಂದಿಲ್ಲ ಲಿಂಗಸೂರಿಗೆ. SN ಪಾಟೀಲಿಂದ ಶುರುವಾಗಿದ್ದು ಎಷ್ಟು ಮಂದಿ MLA ಆಗಿರಿ ನೆನ್ಪಿಟ್ಕೊಳ್ಳಿ. SN ಪಾಟೀಲ್ ಆದರೂ ಮೊನ್ನೆ ಆನವರಿ ಬಸವರಾಜ್ ಪಾಟೀಲ್ ಅವರೇನು ದೊಡ್ಡ ಜನ್ಮದಿನವನ್ನು ಆಚರಿಸ್ಕೊಂಡ್ರು, ಅವರು MLA ಆಗಿದ್ರು. SN ಪಾಟೀಲು ಫ್ಯಾಕ್ಟ್ರಿ ತರಲಿಲ್ಲ, ಆನವರಿ ಪಾಟೀಲು ಫ್ಯಾಕ್ಟ್ರಿ ತರಲಿಲ್ಲ, ಅಮರಪ್ಪ ನಾಯ್ಕು ಫ್ಯಾಕ್ಟ್ರಿ ತರಲಿಲ್ಲ. ನೋಡು, ಮೇನ್ ಹೆಸರು ಎದ್ದ ತಕ್ಷಣ ಕರೆಂಟ್ ಹೆಂಗೆ ಗೊತ್ತ? ಫ್ಯಾಕ್ಟ್ರಿ ತಂದಿದ್ರೆ ನಮ್ಮೆಲ್ಲ ಹುಡುಗರಿಗೆ ಕೆಲಸ ಸಿಕ್ತಿತ್ತು. ಒಬ್ಬನಿಗೆ ಕೆಲಸ ಸಿಕ್ಕರೆ ಅವನ ಕುಟುಂಬ, ಸುತ್ತಮುತ್ತಲ ಎಲ್ಲ ಕುಟುಂಬ ಉದ್ಧಾರ ಆಗ್ತಿದ್ವು, ಉದ್ಯೋಗ ಸೃಷ್ಟಿ ಆಗ್ತಿತ್ತು. ಆ ಪಾಯಿಂಟಿಗೆಲ್ಲ ಕೊಂಡೆ ಕರೆಂಟ್ ಹೋಯ್ತು ಅಂತ. ಲಿಂಗಸೂರು ರಾಯಚೂರು ಜಿಲ್ಲೆಯ ರಾಜಕಾರಣದಲ್ಲಿ ಬಹಳ ಮುಖ್ಯವಾದ ಕೇಂದ್ರ. ಅದಕ್ಕೆ ಲಿಂಗಸೂರನ್ನ ಯಾರು ಉದ್ಧಾರ ಮಾಡಿದ್ದಾರೆ? ಉದ್ಧಾರ ಅಂದ್ರೆ ಏನಂದ್ರೆ ಉದ್ಯೋಗ ಕೊಡೋದು. ಆರಂಭದಿಂದ ಹೇಳಿದೆ, CN ಪಾಟೀಲ್ರು ಶಾಸಕರಾಗಿದ್ರು, ಆಮೇಲೆ ಈ ಕ್ಷೇತ್ರಕ್ಕೆ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಆನವರಿ ಅವರು ಶಾಸಕರೇ. ಒಂದು ಕೋಳಿ ಫಾರ್ಮು ತರಲಿಲ್ಲ, ಏನು ಒಂದು ಕೋಳಿ ಫಾರ್ಮ್ ಕೂಡ ಅವ್ರು ತರಲಿಲ್ಲ. ಅವ್ರ ಮ್ಯಾಗ ಸಿಟ್ಟಿಟ್ಟು ಏನು ಮಾಡಿದ್ರೆ ಅದನ್ನ ಹೇಳಕತ್ತೀನಿ. ಹಾಗೇನೇ ಶ್ರೀಮಾನ್ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರು ಯಾವುದೇ ಫ್ಯಾಕ್ಟ್ರಿನ ತರಲಿಲ್ಲ, ಯಾವುದೇ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಲ್ಲ. ಈಗ ಬಂದಂತ ಈ ಮಂದಿ, ಈಗಿದ್ದಂಥ ಶಾಸಕರು, ಮಾಜಿ ಶಾಸಕರು ಕೂಡ ಯಾವುದೇ ಫ್ಯಾಕ್ಟ್ರಿ ತರಲಿಲ್ಲ. ಇದು ಪಾಯಿಂಟ್ ಅಂತ. ಅಟ್ಟಿ ಗೋಲ್ಡ್ ಮೈನ್ಸ್ ಒಂದೇ ಫ್ಯಾಕ್ಟ್ರಿ, ಆದ್ರೆ ಯಾರಿಗೂ ನೌಕರಿ ಸಿಗ್ತಾ ಇಲ್ಲ ಅದರಲ್ಲಿ. ಅದಕ್ಕೆ ಆಕ್ಚುಲಿ ಮೊದಲು 5,500 ಜನ ಕೆಲಸ ಮಾಡ್ತಿದ್ರು. ಈಗ ಅಲ್ಲಿ ಕೆಲಸ ಮಾಡೋರ ಸಂಖ್ಯೆ 3,300 ಜನ. ಸಂಖ್ಯೆ ಕಡಿಮೆ ಅಂತ ಹೊಂಟಿದ್ವಿ, ಹೆಚ್ಚಾಗಲ್ಲ. ಹಾಗಾದ್ರೆ ಎಲ್ಲಿಗೆ ನೌಕರಿ, ಕೆಲಸ ಎಲ್ಲಿ ಕೇಳಬೇಕು, ಎಲ್ಲಿ ಹೋಗ್ಬೇಕಂತ ಇದು ಸ್ಥಿತಿ ಇರುವಾಗ ಆಕ್ಚುಲಿ PUC ಓದೋರು, ಡಿಗ್ರಿ ಓದೋರು, ಓದ್ಲಾರ್ದವರು, ಈವನ್ ಮಾಸ್ಟರ್ ಡಿಗ್ರಿ ಓದೋರು ಕೂಡ ಸಣ್ಣ ಪುಟ್ಟ ವ್ಯಾಪಾರ ಮಾಡಬೇಕು, ಯಾವುದಾದ್ರೂ ಒಂದು ದಂಧೆ ಹುಡುಕಾದ್ರು ಜೀವನ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಖಾತ್ರಿಯಾದ ಸಲುವಾಗಿ ದೇಶದಾದ್ಯಂತ, ಜಿಲ್ಲೆಯಾದ್ಯಂತ ಮತ್ತು ನಮ್ಮ ತಾಲೂಕಿನಾದ್ಯಂತ ಕೂಡ ಈ ಬೀದಿ ಬದಿಯಲ್ಲಿ ಪಾದಚಾರಿ ರಸ್ತೆಗಳ ಮೇಲೆ ವ್ಯಾಪಾರದ ಅಂಗಡಿಗಳು ಹುಟ್ಟೋದು ಸಹಜ. ಅದು ಬಂಡಿ ಅಂಗಡಿ ಆಗಿರ್ಬೋದು, ಆಸ್ತಿ ಮಾರೋದಾಗಿರ್ಬೋದು, ಸಣ್ಣ ಸಣ್ಣ ಪುಟ್ಟ ಡಬ್ಬೆಗಳು ಇಟ್ಕೊಳ್ಳೋದಾಗಿರ್ಬೋದು, ಇದು ಆಗಿದ್ದಿದ್ರ ಪರಿಣಾಮ. ಅದಕ್ಕೆ ಇಲ್ಲಿ ನಾಚಿಕೆ ಬರಬೇಕಾಗಿದ್ದೆ ಯಾರಿಗೆ? ಈ ಸ್ಥಿತಿ ಏನಾಗಿದೆಯಲ್ಲ, ಇಲ್ಲಿ ನಾಚಿಕೆ ಪಡ್ಕೊಳ್ಬೇಕಾದವ್ರು ಯಾರು? ಜೊತೆಗೆ ಇನ್ನೊಂದು ಮಾತು ನೆನಪಿಟ್ಕೊಳ್ಳಿ, ಯಾವಾಗ ಈ ಕೆಲಸ ಇವರು ತಾರತಿಗಡಿ ಕೆಲಸನ ಶುರು ಮಾಡಿದ ತಕ್ಷಣನೇ ಕಂಪ್ಯೂಟರ್ ಅಂಗಡಿಯವ್ರದ್ದು ಒಂದು ಹೋರಾಟ, ಜೊತೆಗೆ ಬೀದಿ ಬದಿ ವ್ಯಾಪಾರಸ್ಥರದ್ದು 2 ದಿನ ಹಗಲು ರಾತ್ರಿ ಹೋರಾಟ.
AC ಆಫೀಸಿನ ಮುಂದೆ ಅಲ್ಲೇ ಊಟ ಮಾಡಿ ಅಲ್ಲೇ ರಾತ್ರಿ ಮಲಗಿದೆ. ಹೋಗಿದ್ರಲ್ಲ ಹೋರಾಟಕ್ಕೆ ನೀವು ಯಾರು? ಹೋದವ್ರ ಕೈ ಎತ್ತಿ ನೋಡ. ಹಾಂ, ಯಾಕೆ ರೈಟ್, ಓಕೆ. ಹಗಲು ರಾತ್ರಿಯಲ್ಲಿ ಹೋರಾಟ ಮಾಡಬೇಕಾದ್ರೆ DC ಅವ್ರು ಬಂದ್ರ? ಬರಲಿಲ್ಲ. ಆ್ಯಕ್ಚುಲಿ ಇನ್ನು ಬೇರೆ ಅಧಿಕಾರಿಗಳು ಬಂದ್ರ? ಬರಲಿಲ್ಲ. ಅಥವಾ PD ಬರಬೇಕಾಗಿತ್ತು, ಪ್ರಾಜೆಕ್ಟ್ ಡೈರೆಕ್ಟರ್, ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟರು, ಬರಲಿಲ್ಲ. ಹಾಳಾಗಿ ಹೋಗ್ಲಿ, ಅವ್ರು ಬರೋದು ಬೇಡ. ಇಲ್ಲಿ ಲಿಂಗಸೂರು ತಾಲೂಕಿನ ನಿಮ್ಮ ಶಾಸಕರು ಬಂದ್ರ? ಮಾನಪ್ಪನವರು ಅಂದ್ರೆ ಅವ್ರ ಪಾಲಿಗೆ ನೀವು ಸತ್ತಿರ, ನಿಮ್ಮ ಪಾಲಿಗೆ ಅವ್ರು ಸತ್ತಾರ ಅಂತ ಇದು ಪ್ರಶ್ನೆ ಮಾಡ್ಬೇಕಾಗಿತ್ತು, ಪ್ರಶ್ನೆ ಅಂತ. ಆಮೇಲೆ ಏನಾಯ್ತು ಅಂದ್ರೆ ಈ ಸಂಘದವ್ರು ಬರೀ ಅಷ್ಟೇ ಧರಣಿ ಮಾಡಿಲ್ಲ. ಸ್ವತಃ ಶಾಸಕರಾದಂತ ಈಗ ಸಿಟ್ಟಿಂಗ್ MLA BJP MLA ಮಾನಪ್ಪ ಪೊಜ್ಲ ಅವ್ರು ಮನೆಗೆ ಹೋಗಿ ಕೇಳಿದ್ದಾರೆ, ಸರ್ ಹಿಂಗೆ ಅನ್ಯಾಯ ಆಗಿದೆ ನಮಗೆ ಅಂತ. ಸಂಘದವ್ರು ಏನು ಮಾಡಿದ್ದಾರೆ? ಬರೀ ಧರಣಿ ಮಾಡಿ ಬಂದಿಲ್ಲ ಅಂತ ಹೇಳ್ತಿಲ್ಲ, ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ. ಸರ್ ಹಿಂಗೆ ಅನ್ಯಾಯ ಆಗಿದೆ, 600 ಅಂಗಡಿ ಕಲಾಸ ಆಗಿದೆ, 1-2 ಸಾವಿರ ಕುಟುಂಬಕ್ಕೆ ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗಿದೆ, ಇದನ್ನು ಸರಿ ಮಾಡ್ರಂತ ಮನೆಗೆ ಹೋಗಿ ಕೇಳಿದರೆ ಅವ್ರು ಏನು ಹೇಳಿದ್ದಾರೆ? ಇಲ್ಲಪ್ಪ, ನಿಮ್ಮ ಮೇಲೆ ಕಂಪ್ಲೇಂಟ್ ಭಾಳ ಅದಾವ ಅಂತ. ನಿಮ್ಮ ಮೇಲೆ ಕಂಪ್ಲೇಂಟ್ ಭಾಳ ಅದಾವ, ನಾವು ನಿಮ್ಮದಷ್ಟೇ ನೋಡಕ್ ಬರೋದಿಲ್ಲ. ಏನಂತ? ನಾವು ನಿಮ್ಮದಷ್ಟೇ ನೋಡಕ್ ಬರೋದಿಲ್ಲ, ಉಳಿದವ್ರದ್ದು ನೋಡ್ಬೇಕಾಗತ್ತ, ಎಲ್ಲರೂ ನಮಗೂ ಓಟ್ ಹಾಕ್ತಾರ ಅಂತ ಹೇಳಿಬಿಟ್ಟು ವಾಪಸ್ ಕಳಿಸ್ತಾರೆ. ಯಾರು? ಮಾನಪ್ಪ ಪೊಜ್ಲ ಅವರು. ಇದು ಉತ್ತರ ಅಲ್ಲ. ಎಂತ ನಿನ್ನ ಮನಸ್ಸಿಗೆ ಇವರಿಗೆ ಆ್ಯಕ್ಚುಲಿ ಮಾಡೋ ಮನಸ್ಸಿಲ್ಲ ಅಂದರೂ ಇಲ್ಲ, ಮಾಡೋಣ, ಮೀಟಿಂಗ್ ಕರೆಯೋಣ, ಕಾನೂನಲ್ಲಿ ಏನು ಅವಕಾಶ ಇದೆ ವಿಚಾರ ಮಾಡೋಣ ಅಂತ ಹೇಳ್ಬೇಕಾಗಿದ್ದು MLAನ ಕೆಲಸ. MLAನ ಕೆಲಸ ಅದು ಅಂತ. ದಾನ ಧರ್ಮಕ್ಕೆ ಮಾಡಬೇಕಾಗಿಲ್ಲ, ಆತನ ಕೆಲಸ. ಆದ್ರೆ ಮನೆತನಕ್ಕೆ ಹೋದ ನಮ್ಮ ಸಣ್ಣ ಪುಟ್ಟ ಮಾರಾಟಗಾರರನ್ನ, ಸಂಘದವ್ರನ್ನ ನೀವಷ್ಟೇ ಓಟ್ ಹಾಕೋರೆಲ್ಲ ಬೇರೆಯವ್ರು ಓಟ್ ಹಾಕ್ತಾರೆ ಅಂದರೆ ಇದೇನು ರಾಜಕಾರಣ? ಅಂದರೆ ನಿನಗೆ ಓಟ್ ಹಾಕೋರ್ಗೆ ಅಷ್ಟೇ ನೀನು ಕೆಲಸ ಮಾಡಬೇಕು, ಓಟ್ ಹಾಕ್ಲಾದ್ರೂ ಕೆಲಸ ಇಲ್ಲ. ಓಟ್ ಇವ್ರು ಹಾಕ್ಯಾರ ಇಲ್ಲ ಅಂತ ನಿನಗೇನು ಗೊತ್ತಾಯ್ತು? ಓಟ್ ಹಾಕ್ತಾರಿಲ್ಲ ಅಂತ ನಿನಗೇನು ಗೊತ್ತಾಗದೆ ಹೇಗೆ ಅಂತ? ಇದು ಬಹಳ ಮುಖ್ಯವಾಗಿ ಆಗುತ್ತೆ. ನಾನು ಈ ಬಹಿರಂಗ ಸಭೆಯ ಮೂಲಕ ಮತ್ತೆ ಕಲ್ಯಾಣ ಕರ್ನಾಟಕ ಬೀದಿ ಬದಿ ಮಾರಾಟಗಾರರ ಸಂಘದ ಪರವಾಗಿ 100 ಟೈಮ್ ಮಾನಪ್ಪ ಪೊಜ್ಲ ಅವರ ನಡವಳಿಕೆಯನ್ನು ಈ ವೇದಿಕೆ ಮೂಲಕ ನಾನು ಖಂಡಿಸ್ತೀನಿ. ಈಗಾಗಲೇ ಹನುಮಂತಪ್ಪರ 5 ಸಲ ಧಿಕ್ಕಾರ ಎಂದಾರ. ನಾವು ಸಂಪೂರ್ಣವಾಗಿ ಅವರ ನಡತೆಯನ್ನು ಖಂಡಿಸಲೇಬೇಕು ಅಂತ. ಅವರು ಆಕ್ಚುಲಿ ಇಲ್ಲಿ ಪಕ್ಕ BJP ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ. ಎಲ್ಲಿ ಹೋದ್ರು ಸಹಿತ ಅವರಿಗೆ ಅನ್ನ ನೋಡಿದ್ರು ಅವ್ರು ಕಮಲ ಕಾಣಬೇಕು, ಅಂಗಡಿಗೆ ಹೋದ್ರು ಕಮಲ ಕಾಣಬೇಕು, ನಾಟಕದಾಗ ಹೋದ್ರು ಕಮಲ ಕಾಣಬೇಕು, ಅವರಿಗೆ ಬರ್ತ್ಡೇ ಮಾಡಕ್ಕೆ ಹೋದ್ರು ಕಮಲ ಕಾಣಬೇಕು, ಅವ್ರು ಚಿನ್ನ ಕಾಣಬೇಕು, ಎಣ ಎಲ್ಲೇ ಸತ್ತಲ್ಲಿಗೆ ಹೋದ್ರು ಸಹಿತ ಅಲ್ಲಿ ಎಣದ ಮೇಲೆ ಕಮಲನೇ ಕಾಣಬೇಕು. ಅವ್ರು ಚಪ್ಪಲಿ ಹೊಡಿಬೇಡ, ಮರ ನೀನೇ ಯಾಕೆ ಹೊಡಿತೀವಿ ಚಪ್ಪಲಿ ಗಂಟೆ ಬಿದ್ದದ್ದು? ನಾನು ಹೊಡೆ ಅಂದಾಗ ಹೊಡಿ ಅಂತೀನಿ, ಸುಮ್ಮನೆ ಇರೋದು. ಇದೇನು ಅಂತ ಆಕ್ಚುಲಿ ಮನುಷ್ಯತ್ವ ಆದಿಲ್ಲ ನಿಮಗಂತ. ಅದರ ಅರ್ಥ ಏನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಬೀದಿ ಬದಿಯಲ್ಲಿ ಯಾರು ಲಿಂಗಸೂರು ಪಟ್ಟಣದಲ್ಲಿ ರೋಡ್ ಮಗ್ಲ ಕುಂತ ವ್ಯಾಪಾರ ಮಾಡ್ತಾರೋ ಅವರೆಲ್ಲ 199% ಜನ ಯಾರದಾರ? SCಗಳು STಗಳು BCMದವರು ಮುಸಲ್ಮಾನ್ರೇ. 50%, 40ರಿಂದ 50% ಮುಸಲ್ಮಾನ್ರೇ, SC ST BCMದವ್ರೆ. ಈಗ ಅವ್ರಿಗೆ ಉತ್ತರ ಹೇಳ್ಬೇಕಾಗಿದೆ. ಇನ್ಮೇಲೆ ಮಾನಪ್ಪನವ್ರೆ SCಗಳ ಓಟು BJP ಇಲ್ಲ ಅಂತ ಹೇಳ್ಬೇಕಾ ಬೇಡ ನಾವಂತ? ನಿಮ್ಮ ಸಪೋರ್ಟ್ ನಮಗಿಲ್ಲ ಅಂದ್ರೆ ನಾವ್ ಯಾಕೆ ಓಟ್ ಹಾಕ್ಬೇಕು ಅಂತ? STಗಳ ಓಟು, ST ಅಂದ್ರೆ ನಾಯಕರು, ಶೆಡ್ಯೂಲ್ ಟ್ರೈಬ್. ನಮ್ಮಲ್ಲಿ ಲೀಸ್ಟ್ ಅದ, ಎಷ್ಟು ಜನ ವ್ಯಾಪಾರ ಮಾಡ್ತೀರಿ ನಾನು ತೋರಿಸ್ತೀನಿ ನಿಮ್ಮಲ್ಲಿ ಅಂತ. ಮಾರವಾಡಿಯವ್ರು ಯಾರು ಬೀದಿಯಲ್ಲಿ ಕುಂತಿಲ್ಲ, ನೆನಪಿರ್ಲಿ ಅಂತ ತೋರಿಸಿ. ಒಬ್ಬ ಮಾರವಾಡಿಯವ್ರನ್ನ ಬೀದಿಯಲ್ಲಿ ಕುಂತು ನಿಂಬೆಹಣ್ಣು ಮಾರೋ ಒಬ್ಬ ಮಾರವಾಡಿನ ತೋರಿಸಿ, ನಿಮ್ಮ ಮನೆ ಮುಂದೆ ನಾನು ಕಸ ಬೆಳಿತೀನಿ ಅಂತ. ತೆಂಗಿನಕಾಯಿ ಮಾರೋ ಆಕ್ಚುಲಿ ಒಬ್ಬ ಮಾರವಾಡಿನ ತೋರಿಸಿ ಬೀದಿ ಮೇಲೆ, ಆಕ್ಚುಲಿ ನಾನು ನಿಮ್ಮ ಮನೆ ಮುಂದೆ ಕಸ ಬೆಳಿತೀನಿ ಅಂತ. ಬೀದಿ ಬದಿಯಲ್ಲಿ ಹಗಲು ರಾತ್ರಿ ಕೂತ್ಕೊಂಡು ಸಂಸಾರದ ತಿಪ್ಪೆ ಇಟ್ಕೊಂಡು ಮಕ್ಕಳು ಓದ್ಸಕ್ಕಾಗ್ಲಾರ್ದನೆ, ಮಗಳು ಮದುವೆ ಮಾಡೋಕ್ಕಾಗ್ಲಾರ್ದನೆ, ಮನೆ ಪೇಷೆಂಟ್ ಇದ್ಕೊಂಡು ಬೇರೆ ಉದ್ಯೋಗ ಸಿಗಲಾರ್ದನೆ, ಅರ್ಧ ಗಂಟೆ ರೋಡ್ನಾಗ ತಿರ್ಗಬೇಕಾದ್ರೆ ಮಾಸ್ಕ್ ಹಾಕಿರ್ತೀವಿ ನಾವು, 24 ಗಂಟೆ ರೋಡ್ನಲ್ಲಿ ಕೊಡಬೇಕು. ಸಾವಿರಾರು ಜನರ ಕಾಲು ಧೂಳನ್ನ ಸೇವಿಸಬೇಕಾದ ಪರಿಸ್ಥಿತಿ ಹೆಂಗ ಗಂಭೀರ ಆಗಿರ್ಬೋದು, ಲೆಕ್ಕ ಹಾಕಿ ಅಂತ. ಈಗ ನೀವು ನಿರ್ಧಾರ ಮಾಡಬೇಕಾಗಿದೆ. ಪ್ರತಿಯೊಂದನ್ನು ಕಮಲದ ಹೂವಿನ ಮೂಲಕ ಏನು ಮಾನಪ್ಪನವ್ರು ನೋಡ್ತಾರ, BJP ದೃಷ್ಟಿಕೋನ ಅಂತ ಮಾನಪ್ಪ ಏನು ನೋಡ್ತಾರ, ನಾವು ಅದನ್ನ BJP ಅಂತ ನೋಡಬೇಕು, ಕಮಲ ಅಂತ ನೋಡಬೇಕಾಗಿದೆ ಅಂತ. ನಮ್ಮ ಪಾಲಿಗಿಲ್ಲ, ನಾವು ತೆಳಗ್ ಬಿದ್ದಾಗ ನೀನಿಲ್ಲ ಅಂದ್ರೆ ಕರೆಂಟ್ ಬಂದಾಗತ್ತೆ.
ನಾವು ಆಕ್ಚುಲಿ ಈ ವಿಷಯವನ್ನ ಕರ್ನಾಟಕ ಸರ್ಕಾರಕ್ಕೆ ಮುಡಿಸ್ತೀವಿ. ನಾವು ಕರ್ನಾಟಕ ಸರ್ಕಾರದ ಸ್ಪೀಕರ್ಗೆ ಬರ್ತೀವಿ. ಯಾಕಂದ್ರೆ ಇಲ್ಲಿ ನಮಗೆ ಅನ್ಯಾಯ ಆಗಿದೆ. ಕಾನೂನು ಬಿಟ್ಟು ನಮ್ಮನ್ನ ಎತ್ತಾಕಿದ್ದಾರೆ. ನಮ್ಮನ್ನು ರಕ್ಷಣೆ ಮಾಡಬೇಕಾದ, ನಮ್ಮ ಜೊತೆಗೆ ನಿಲ್ಬೇಕಾದ ನೀವು ಬರ್ಲಿಕ್ಕೆ ತಯಾರಿಲ್ಲ ಅಂದ್ರೆ ನಾವು ಆಕ್ಚುಲಿ ನಿಮ್ಮ ವಿರುದ್ಧ ಸ್ಪೀಕರ್ಗೆ ದೂರು ಕೊಡ್ತೀವಿ, ನಿಮ್ಮ ವಿರುದ್ಧ ಹೋರಾಡ್ತೀವಿ. ನಮ್ಮ ಬೀದಿಯ ಬದುಕನ್ನು ಹಾಳು ಮಾಡಿದ ವಿಚಾರದಲ್ಲಿ ನಮಗೆ ಸಹಾಯ ಸಹಕಾರಕ್ಕೆ ಬರಲಾರ್ದನ್ನ ನಿಮಗೆ ಬೀದಿಗೆ ತರೋ ತನಕ ನಾವು ಹೋರಾಡ್ತೀವಿ ಅನ್ನೋ ಶಬ್ದ ನೀವು ಮಾಡಬೇಕಾಗಿದೆ. ಇಲ್ಲದೆ ಹೋದ್ರೆ ನೀವು ಸಕ್ಸಸ್ ಆಗೋದಿಲ್ಲ ಅಂತ. ಯಾರ ಗುಲಾಮರೆಲ್ಲ ವೋಟರ್ಸ್ ಅಂತ. ಇವತ್ತು ಚಲೋ ಕಂಡಿಲ್ಲ ಬಿಜೆಪಿಗೆ ಹಾಕಿರಿ, ನಾಳೆ ಚಲೋ ಕಂಡಿಲ್ಲ ಕಾಂಗ್ರೆಸ್ಗೆ ಹಾಕ್ತೀರಿ. ಇವೆರಡು ಚಲೋ ಕಂಡಿಲ್ಲ ಅಂದ್ರೆ ಮೂರನೇದು ಕತ್ತಿಗೆ ಹಾಕ್ಬೇಕು. ಇವನ್ನ ಈ ಕತ್ತಿಗಾರಗಳಿಗೆ ಹಾಕ್ಬಾರ್ದು ಓಟು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮಾಜಿ ಶಾಸಕ ಹುಲಿಗೇರಿ ಅವ್ರ ಹತ್ರ ಹೋಗಿದ್ದಾರೆ. ಆಕ್ಚುಲಿ ಇವ್ರದ್ದು ಏನಾಗಿದೆ, ನಮ್ಮ ಮಾರಾಟಗಾರರ ಸಂಘದವ್ರದ್ದು ಇವರಿಗೆ ಪಡ್ತಾಲ್ ಗೊತ್ತಾಗಿಲ್ಲ. ಆಕ್ಚುಲಿ ಇಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ 2 ಇದ್ರೆ, ಲಿಂಗಸೂರಿನಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ 1 ಕಾಂಗ್ರೆಸ್ ಇದ್ರೆ, ಲಿಂಗಸೂರಿನಲ್ಲಿ 2 ಕಾಂಗ್ರೆಸ್ ಇದಾವ ಅಂತ ಗೊತ್ತಾಗಿಲ್ಲ. ಯಾವುದು ಕಾಂಗ್ರೆಸ್ ಅಲ್ಲ, ಮಾಜಿ ML ಅಂತ ಹೇಳ್ಬಿಟ್ಟು ಆಕ್ಚುಲಿ ಹುಲಿಗೇರಿ ಅವರು ಮನೆಗೆ ಹೋಗ್ಯಾರ. ಹುಲಿಗೇರಿ ಅವ್ರ ಮನೆಗೆ ಹೋದ್ರೆ ಹುಲಿಗೇರಿ ಫೋನ್ ಮಾಡಿದ್ದಾರೆ. ಆದರೆ ರೋಡಿಗಿಳಿದು ಹೆಂಗ್ ಕಿತ್ತೀರಿ, ಕಿತ್ತಿಸ್ಬೇಡಿ, ಸರ್ಕಾರ ನಮ್ದಾದ, ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಅದ, ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಅದಾರ, ಶರಣು ಪ್ರಕಾಶ್ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅದಾರ, ನಾನು ಮಾಜಿ MLA, ಆಮೇಲೆ ನಾನು KPCC ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ. ನಿಮ್ಮ ಮರ್ಯಾದೆ ಹೋದ್ರೆ ನನ್ನ ಮರ್ಯಾದೆ ಹೋದಂಗೆ ಒಂದೇ ಅಂತೇಳಿ ಹುಲಿಗೇರಿಯವ್ರು ಸಹಿತ ಬಂದಿಲ್ಲ ರೋಡಿಗೆ. ಫೋನ್ ಮಾಡ್ಯಾರ. ಅವ್ರಿಗಿಂತ ಇವ್ರು ಏನು ಸ್ವಲ್ಪ ಬೆಟರ್ ಅಂದ್ರೆ ಫೋನ್ ಮಾಡಿದ ಅಷ್ಟೇ ಅಂತ. ಬಂದ್ ಮಾಡಕ್ ಸಾಧ್ಯ ಆಗಿಲ್ಲ. ಇದು 2ನೇ ರಿಸಲ್ಟ್. 2ನೇ ಮನೆ ಮುಗೀತು. 3ನೇ ಮನೆ ಆಕ್ಚುಲಿ ಬಯ್ಯಾಪುರದವ್ರದ್ದು. ನಮ್ಮ ತಾಲೂಕಿನ MLC ಶರಣೇಗೌಡರು ಮನೆಗೆ ಹೋಗ್ಯಾರ. ಗೌಡ್ರೆ ನಮ್ಮನ್ನ ಹಿಂಗೆ ಹಾಳು ಮಾಡ್ಯಾರ, ಅಂಗಡಿ ಕಿತ್ತಿ ಹಾಕಾರ, ನಮ್ಗೆ ಸಹಾಯ ಮಾಡಿ, ನಮ್ಮನ್ನು ಉಳಿಸಿ ಅಂತ. ಅಷ್ಟೊತ್ತಿಗೆ ಗೌಡ್ರಿಗೆ ಏನು ಗೊತ್ತಾಗಿದೆ, ಹುಲಿಗೇರಿ ಅವ್ರ ಮನೆಗೆ ಹೋಗಿ ಇವ್ರಿಗೆ ಬಂದ್ರ ಅಂತ ಗೊತ್ತಾಗ್ಯದ. ಇವರಿಬ್ಬರು ಸೇರಿ ಒಬ್ಬನೇ ಗಂಡು ಮಾಡ್ಕೊಂಡ್ರಲ್ಲ. ಆ ಸಿಟ್ಟಿಗೆ ಬೇಕಾ ಬಿಟ್ಟು ಮಾತಾಡಿ ಇವ್ರನ್ನ ಹೊರಗಾಗಿ ಗೇಟ್ ಹಾಕೊಂಡಾರ ಅವರು. ಬಂಧುಗಳೇ, ಇದನ್ನ ಗಂಭೀರವಾಗಿ ವಿಚಾರ ಮಾಡಬೇಕಾಗಿದೆ. ನಿಮ್ಗೆ ಓಟ್ ಹಾಕೋದು, ಆರಿಸೋದು, ಜನರ ಮಾನ ಪ್ರಾಣ ಆಸ್ತಿ ಕಾಪಾಡ್ತೀವಿ, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತೀವಿ, ಸಹೋದರತ್ವವನ್ನು ಕಾಪಾಡ್ತೀವಿ ಅಂತ ಜನ ಓಟ್ ಹಾಕ್ತಾರೆ ಅಂತ. ಜನ ರಸ್ತೆಗೆ ಬಿದ್ದಾಗ, ಜನರ ಜೀವನ ಹಾಳಾದಾಗ, ಯಾವುದೇ ಒಬ್ಬ ಅಧಿಕಾರಿ ತಪ್ಪಾಗಿ ಕ್ರಮ ತಗೊಂಡು ಹಾಳು ಮಾಡಿದಾಗ ತಕ್ಷಣ ಜನರನ್ನು ಇಳಿಬೇಕಾದ್ರು ನಿಮ್ಮ ಕೆಲಸ. ಅದಕ್ಕೆ ಈ ಪ್ರತಿಭಟನೆ ಅದಲ್ಲ ಕೇವಲ ಸರ್ಕಾರದ ವಿರುದ್ಧ, ಮುನ್ಸಿಪಾಲಿಟಿ ವಿರುದ್ಧ ಅಷ್ಟೇ ಅಲ್ಲ. ಈ ಪ್ರತಿಭಟನೆ ಮೂಲಕ ನಾವು ಆಕ್ಚುಲಿ ಈ 3 ಜನಕ್ಕೆ ಧಿಕ್ಕಾರವನ್ನು ಹೇಳಬೇಕಾಗಿದೆ. ಈ 3 ಜನ ಲಿಂಗಸೂರಿಗೆ ಒಳ್ಳೆಯದನ್ನು ಬಯಸೋರಲ್ಲ. ತಮ್ಮ ಆಸ್ತಿ ಮಾಡ್ತಾರೆ ಇವರು. ತಮ್ಮ ಆಸ್ತಿ ಮಾಡ್ಕೊಳ್ಳಿಕ್ಕೆ, ತಮ್ಮ ಸಂಬಂಧಿರ ಆಸ್ತಿ ಮಾಡ್ಕೊಳ್ಳಿಕ್ಕೆ, ತಮ್ಮ ವ್ಯಾಪಾರಗಳು ಡೆವಲಪ್ ಮಾಡ್ಕೊಂತಾರೆ. ಇನ್ನು ರೈತರ ಸಲುವಾಗಿ ಇವರಿಲ್ಲ, ಕಾರ್ಮಿಕರ ಸಲುವಾಗಿ ಇವರಿಲ್ಲ, ಬೀದಿ ಬದಿ ವ್ಯಾಪಾರಸ್ಥರ ಸಲುವಾಗಿ ಇವರಿಲ್ಲ, ಹೆಣ್ಮಕ್ಳ ಸಲುವಾಗಿ ಇವ್ರು ಕೆಲಸ ಮಾಡೋದಿಲ್ಲ. ಇವ್ರು ಕೆಲಸ ಮಾಡದೆ ಶ್ರೀಮಂತ ವರ್ಗಕ್ಕೆ, ತಮ್ಮ ಸಂಬಂಧಿಕರಿಗೆ, ತಮ್ಮದೇ ಸ್ವಜಾತಿ ಕೆಲವು ಜನಗಳಿಗೆ ವಿನ ಆಕ್ಚುಲಿ ಜನಸಾಮಾನ್ಯರಿಗೆಲ್ಲ ಅಂತ ಸಾಬೀತಾಗಿದೆ. ಯಾಕಂದ್ರೆ ಎಂಥವ್ರು ಇವರಂದ್ರೆ, ಈ ಕ್ಷೇತ್ರ SC ಆಗಿ, ಶೆಡ್ಯೂಲ್ ಕ್ಯಾಸ್ಟ್ ಆಗಿ, ಪರಿಶಿಷ್ಟ ಜನಾಂಗದ ಕ್ಷೇತ್ರ ಆಗಿ 20 ವರ್ಷ, 4ನೇ ಪೀರಿಯಡ್ ಅಲ್ವಾ, ಅಷ್ಟಪ್ 4ನೇ ಪೀರಿಯಡ್ ಖತಮ್ ಹೋಗ 20 ಸಾಲ ಹೋಗ 20 ವರ್ಷ ಆಯ್ತು ಇದು SC ಕ್ಷೇತ್ರ. SCಗಳಿಗೆ STಗಳಿಗೆ ಮೀಸಲಾತಿನ ತಮ್ಮ ಪರಿಶ್ರಮದಿಂದ ತಂದುಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರೇ ಲಿಂಗಸೂರಿಗೆ ಇಲ್ದಂಗೆ ಮಾಡಿದ ಜನ ಇವರು. ಅವ್ರ ಹೆಸರಲ್ಲಿ ಒಂದು ಫೋಟೋ ಹಾಕ್ಲಿಕ್ಕೆ ಜಾಗ ಇಲ್ಲ, ಒಂದು ಸರ್ಕಲ್ ಇಲ್ಲ, ಒಂದು ಸ್ಟ್ಯಾಚ್ಯೂ ಇಲ್ಲ, ಒಂದು ಸ್ಟಿಕ್ಕರ್ ಇಲ್ದಂಗೆ ಮಾಡಿದವರು ಇವರು. ಯಾರು? ಈ MLAಗಳು, ಮಾಜಿ MLAಗಳು, ಹಾಲಿ MLAಗಳು, MLCಗಳು, ಬಯ್ಯಾಪುರದವರು, ಇವರೆಲ್ಲರೂ ಇವಾಗ ಆಕ್ಚುಲಿ ಫೋರ್ಸ್ ಕೊಡಕ್ಕೆ ಶುರು ಮಾಡಿದ್ದಾರೆ. ಅಂಬೇಡ್ಕರ್ ಶುರುವಾಗಿದ್ದಾರೆ. ಇವ್ರು ನಂಬರ್ ಅಂಬೇಡ್ಕರ್ ವಿರೋಧಿಗಳು. ಆಕ್ಚುಲಿ ಈ ಸರ್ಕಲ್ಗೆ ನಾವೆಲ್ಲ ಸಂಘ ಸಂಸ್ಥೆಯವರು ನಾವು ಸೇರಿ ಈ ಸರ್ಕಲ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇಟ್ಟು, ಜನವರಿ 1ನೇ ತಾರೀಕಿಗೆ ವೀರ ಕೋರೆಗಾಂವ್ ದಿನಾಚರಣೆ ಆದಮೇಲೆ ಲಿಂಗಸೂರಿನಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತ ಬಂತು. ಒಂದು ಸರ್ಕಲ್ಗೆ ಅಂಬೇಡ್ಕರ್ ಅವರ ಹೆಸರು ಇಟ್ಟಿಲ್ಲ. ಯಾವ ಅಂಬೇಡ್ಕರ್ ಹೆಸರಲ್ಲಿ ಉಪ್ಪು ತಿಂತಾರೋ, ಯಾವ ಅಂಬೇಡ್ಕರ್ ಹೆಸರಲ್ಲಿ MLA ಆಗಿದ್ದಾರೋ, MLC ಆಗಿದ್ದಾರೋ, MP ಗಳಾಗಿದ್ದಾರೋ, ಮಂತ್ರಿಗಳಾಗಿದ್ದಾರೋ, ಅಂತ ಪುಣ್ಯಾತ್ಮನನ್ನೇ ಮರೆತ ಜನ ನಮ್ಮಂತ ಪಾಪಿಗಳನ್ನ ನಾವು ಅನ್ಕೋಬೇಕಲ್ಲ ಪಾಪಿಗಳಂತ.
ಅಂತ ಪುಣ್ಯಾತ್ಮನೇ ಮರ್ತ ಜನ ನಮ್ಮಂತ ಪಾಮರನ್ನ ಬಿಡ್ತಾರೇನು? ಅದಕ್ಕೆ ಬಂಧುಗಳೇ, ನಾವು ಇವರಿಗೆ ಚಳವಳಿ ಮೂಲಕ ಹೋರಾಟದ ಮೂಲಕ ತಿರುಗೇಟ್ ಕೊಡಲೇಬೇಕಾಗಿದೆ ಅಂತ. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನಂದ್ರೆ, ನೇರವಾಗಿ ಈ ವಿಷಯಕ್ಕೆ ಬರೋಣ ಅಂತ. ಈ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರು ಯಾಕೆ ಕಿತ್ತಿಸ್ತೀರಿ ಅಂತ ಕಂಪ್ಲೇಂಟ್ಗಳು ಎಲ್ಲಿದಾವ. ಅಂಗಡಿಯನ್ನು ತೆಗೆದಾಕಿದ್ರಲ್ವಾ, ಯಾಕೆ ತೆಗೆದಿರಿ ಅಂತ. ಅದರ ಅವಶ್ಯಕತೆ ಇತ್ತೇನಂತ ನಾನೀಗ ನೇರವಾಗಿ ಕೇಳೋದು ಪುರಸಭೆಯವರಿಗೆ, ಪುರಸಭೆಯ ಆಡಳಿತಾಧಿಕಾರದಂಥ ಆ್ಯಕ್ಚುಲಿ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ, ಬಸವಣ್ಣಪ್ಪ ಕಲ್ಸಟ್ಟಿ ಅವರಿಗೆ. ಬಸವಣ್ಣಪ್ಪ ಕಲ್ಸಟ್ಟಿ ಅವ್ರಿಗೆ ಕೇಳೋದು, ಮಿಸ್ಟರ್ ಬಸವಣ್ಣಪ್ಪ ಕಲ್ಸಟ್ಟಿ ಅವರೇ, ರೋಡ್ ಬದಿ ಅಂಗಡಿಗಳನ್ನ ಯಾಕೆ ಕಿತ್ತೀರಿ ಅಂತ, ಏನು ತೊಂದರೆ ಆಗಿತ್ತು ಅಂತ. ಯಾವಾಗ ತೆಗಿತಾರೆ ಅಂದ್ರೆ, ಆ್ಯಕ್ಚುಲಿ ರೋಡ್ ಬದಿ ವ್ಯಾಪಾರ ಮಾಡೋಲ್ಲ, ರೋಡಿಗೆ ಬಂದು ವ್ಯಾಪಾರ ಕುಂತ್ರೆ ತಾಸುಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿ ಗಾಡಿ ಗುದ್ಕೊಂಡು ಜನ ಕೈಕಾಲು ಮುರ್ಕೊಂಡು ಅರ್ಧ ಗಂಟೆಗೆ ಹೋಗ್ಬೇಕಾದ್ರೆ 2.5 ತಾಸಿಗೆ ಹೋಗಂಗ ಟೋಟಲ್ ಟ್ರಾಫಿಕ್ ಜಾಮ್ ಸಿಸ್ಟಮ್ ಆಗಿ ಲಿಂಗಸೂರು ಸಂಚಾರ ಹಾಳಾದಾಗ ವಾರ್ನಿಂಗ್ ಕೊಡ್ಬೇಕಂತ, ನಿಮ್ಮ ಅಂಗಡಿನ ಸರಿಯಾಗಿ ಇಟ್ಕೊಳ್ಳಿ, ಹಿಂದಕ್ಕೆ ಹೋಗ್ರೆ ನೀವು, ನಿಮ್ಮ ವ್ಯಾಪಾರದಿಂದಾಗಿ ಇಡೀ ರಸ್ತೆ ಸಂಚಾರ ಹಾಳಾಗಿದೆ ಅಂತ ವಾರ್ನಿಂಗ್ ಮಾಡಿ. ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ? ಪೂರ್ವ ಪಶ್ಚಿಮಕ್ಕೆ 1.5 ಗೇಣದ, ಉತ್ತರ ದಕ್ಷಿಣಕ್ಕೆ 1 ಗೇಣದ. ಊರಿಗೆ ದೊಡ್ಡ ಇದು 3 ಗೇಣಿಲ್ಲ. ಲಿಂಗಸೂರು ಪಟ್ಟಣ ರೋಡ್ ಎಲ್ಲಿದೆ ನಿಮ್ಗೆ? ಎಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು? ಎಷ್ಟು ಕೇಸ್ ರಿಜಿಸ್ಟರ್ ಆಗಿವೆ ಲಿಂಗಸೂರು ಪೊಲೀಸ್ ಸ್ಟೇಷನಲ್ಲಿ, ಆಕ್ಸಿಡೆಂಟ್ ಕೇಸ್ಗಳು? ಮತ್ತೆ ಯಾಕೆ ತೆಗೆದಿರಿ? ತೆಗೆ ಅಂತ ಹೇಳಿದವ್ರು ಯಾರು? DC ಆರ್ಡರ್ ಅದ? ಜಿಲ್ಲಾಧಿಕಾರಿ ಆರ್ಡರ್ ಅದ ಇದಕ್ಕ? ಇಲ್ಲ. ರಾಜ್ಯ ಸರ್ಕಾರದ ಆರ್ಡರ್ ಅದ? ಇಲ್ಲ. ಜೊತೆಗೆ ಬೀದಿ ವ್ಯಾಪಾರಸ್ಥರು ಬೀದಿಗೆ ಇರಬೇಕಾ ಬೇಡ ಅಂತ ನಿರ್ಧಾರ ಮಾಡೋ ಅಧಿಕಾರ ಶ್ರೀ ಬಸವಣ್ಣಪ್ಪ ಕಲ್ಸೆಟ್ಟಿ ಅವ್ರಿಗಿಲ್ಲ. ಅವ್ರ ಆಡಳಿತ ಅಧಿಕಾರಿ ಆಗಿರ್ಬೋದು, ಅವ್ರಿಗಿಲ್ಲ. ಅಧಿಕಾರ ಇರೋದು ಆಕ್ಚುಲಿ ಸ್ಟ್ರೀಟ್ ವೆಂಡರ್ಸ್ ಕಮಿಟಿಗೆ, ಸಾರಿ ಟೌನ್ ವೆಂಡರ್ಸ್ ಕಮಿಟಿಗೆ, TVC ಅಂತ ಕಮಿಟಿ ಕಾಯ್ದೆ ಪ್ರಕಾರ ಆ ಕಮಿಟಿಗೆ ಪವರ್ಸ್ ಇರೋದು. ಸೊ ಯಾಕೆ ಹಣಕ್ಕೆ ತೆಗೆದಿರಿ? ಯಾರೋ ಇವರು ವಜ್ಲವ್ರು ಹೇಳಿದ್ರಂತ 144 ಕಂಪ್ಲೇಂಟ್ ಇದಾವಂತ. ನೀವು ಆ ಕಂಪ್ಲೇಂಟ್ ಲಿಸ್ಟ್ ಕೊಡಿ ಅಂತ. ನಾನು ಇಲ್ಲಿಂದ ಹೇಳ್ತಿದ್ದೀನಿ, ಆ ಕಂಪ್ಲೇಂಟ್ ಲಿಸ್ಟ್ ಮುನ್ಸಿಪಾಲಿಟಿ ಕಂಪ್ಲೇಂಟ್ ಕೊಟ್ಟವನು ಯಾರು ಅಂತ. ಒಳ್ಳೆ ಕಂಪ್ಲೇಂಟ್ ಇದ್ದರೆ ಸರಿ. 144 ಕಂಪ್ಲೇಂಟ್ ಅಂದರೆ ಸೊ ಆ ಕೊಟ್ಟವ್ರು ಯಾರು ಅಂತ. ಈಗ ನಾನೊಂದು ಕಂಪ್ಲೇಂಟ್ ಇಲ್ಲಿಂದ ಕೊಡ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ನಾನು ಆ ಟೈಮ್ನಾಗ ಊರಾಗಿದ್ದರೆ, ಮೀಟಿಂಗ್ ಆಗಿದ್ರೆ, ಕಮಿಟಿ ಆಗಿದ್ರೆ ಬೇರೆ ಆಗಿತ್ತು. ಅಂದರೆ ಆ್ಯಕ್ಚುಲಿ ಬೀದಿ ಬದಿಯಲ್ಲಿದ್ದಂಥ ಅಂಗಡಿಕಾರನ ಕಿಸ್ಲಿಕ್ಕೆ DC ಹೇಳಿಲ್ಲ, AC ಹೇಳಿಲ್ಲ, DVC ಹೇಳಿಲ್ಲ, ಸರ್ಕಾರದ ತೀರ್ಮಾನ ಇಲ್ಲ, ಕೋರ್ಟ್ ತೀರ್ಮಾನ ಇಲ್ಲ, TVC ಕಮಿಟಿದು ತೀರ್ಮಾನ ಇಲ್ಲ, ಆದರೂ ತೆಗೆದಿರಿ. ಆದರೆ ಸರ್ಕಾರದ ಆರ್ಡರ್ ಇತ್ತು, ಯಾವುದು? ಅಂಗಡಿ ಕಂಫರ್ಟ್ಸ್ನ ಕೆಡವ್ರಿ ಅಂತ. ಅಂಗಡಿ ಕಂಫರ್ಟ್ಸ್ ಅದಲ್ವಾ? ನಾನು ವ್ಯಕ್ತಿಗತವಾಗಿ ಭಾಷಣ ಮಾಡೋದಿಲ್ಲ ಅಂತ, ನಾನು ಲಿಂಗಸೂರು ಪಟ್ಟಣದ ಪರವಾಗಿ, ಜನಗಳ ಪರವಾಗಿ ಮಾತಾಡ್ತೀನಿ ಅಂತ. ಅಂಗಡಿ ಕಂಫರ್ಟ್ಸ್ ಏನದಲ್ವಾ, 30 ಫೀಟ್ 30 ಮೀಟರ್ ಆಕ್ಚುಲಿ ಆರ್ಡರ್ ಇದೆ, ಪ್ರಪೋಸಲ್ ಇದೆ, ರೆಡಿ ಇದೆ. ಆಕ್ಚುಲಿ ಅವರು ರೋಡಿಗೆ ಬಂದಿದ್ದಾರೆ, ರೋಡನ್ನು ಅತಿಕ್ರಮಣ ಮಾಡಿದ್ದಾರೆ, ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಅಂಗಡಿ ಕಂಫರ್ಟ್ಸ್ ಅಂತ ಏನು ರಾಯಚೂರು ರೋಡಿಗೆ ಕಟ್ಟಿದ್ದಾರೆ, ಅದನ್ನು ತೆಗಿಲಿಕ್ಕೆ ಆರ್ಡರ್ ಇದ್ರು ಯಾಕೆ ತೆಗಿಲಿಲ್ಲ? ಮಿಸ್ಟರ್ ಬಸವಣ್ಣಪ್ಪ ಕಲ್ಸಟ್ಟಿ ಅವ್ರಿಗೆ ನ್ಯಾಯ, ನಮಗೊಂದು ನ್ಯಾಯನ? ಎರಡನೇದಾಗಿ ಈಗ ನಾವು ಕೇಳಕತ್ತೀವಿ, 24 ಗಂಟೆಯಲ್ಲಿ ಅಂಗಡಿ ಕಂಫರ್ಟ್ಸ್ನ 30 ಮೀಟರ್ ತೆಗೆದು ಹಾಕಬೇಕು. ನಿಮ್ಮಪ್ಪ ನೀವು ಊಟ ತೆಗಿಬೇಕದನ್ನ ಅಂತ ಇರಬಾರ್ದು. ಅದ ನಂಬರ್ 1 ಇದೆ ಡಿಮ್ಯಾಂಡ್ ಅಂತ. ಎರಡನೇದಾಗಿ ಬೆಂಗಳೂರು ಬೈಪಾಸ್ ರಸ್ತೆ ಅದಲ್ಲ ಇದು, ಈ ರೋಡ್ ಮಾಡಿ, ಆ ರೋಡ್ ಡಿಸೈನ್ ಬಗ್ಗೆ ಆಮೇಲೆ ಮಾತಾಡೋಣ. ಎಲ್ಲ ಕಡೆಗೆ ಹೊಂದಾಣಿಕೆ ಅದ. ಇದು ಸುಮಾರು ಜನ ತೆಗೆದುಹಾಕಿದ್ರಿ ನೀವು, ಸುಮಾರು ಜನರ ಮನೆ ಮುಚ್ಚಿದ್ರಿ. ಪಾಪ ಔಷಧ ಅಂಗಡಿ ಇಟ್ಕೊಂಡು ಇಟಿಟ್ ಅಂಗಡಿ 7 ಫೀಟ್ ಅಂಗಡಿ ಅವ್ರು 3 ಫೀಟ್ ಆಗ್ಬಿಟ್ಟವಂತ ತಕೊಂಡ್ರು. ಕಾನೂನು ಅಂದ್ರಿ, ಭಯ ಬಂತು, ತಕೊಂಡ್ರಿ. ಆದ್ರೆ 5 ನಾಳವ್ರ ಅಂಗಡಿ ಯಾಕೆ ತೆಗಲಿಲ್ಲ? 5 ನಾಳವ್ರ ಅಂಗಡಿ ತೆಗಲಿಲ್ಲ. ಅವ್ರೇನು ಮುನ್ಸಿಪಾಲಿಟಿಗೆ ಬೀಗ್ರ ಹೆಣ್ಣು ಕೊಟ್ಟಾರ? ಏನು ಹೆಣ್ಣು ತಗೊಂಡ್ರಿ ನೀವು? ಅವ್ರೇನು ಆಕಾಶದಿಂದ ಹುಚ್ಚಿ ಬಿದ್ದಾರ? ಏನು ಪಟ್ಟಣದಾಗ ಅದಾರ? ಅಂಗಡಿ ಕಂಫರ್ಟ್ಸ್ನು ಕಿತ್ಬೇಕು, ಬೆಂಗಳೂರು ಬೈಪಾಸ್ಗೆ ಇರ್ತಕ್ಕಂಥ 5 ನಾಳವ್ರ ಅಂಗಡಿನ 24 ಗಂಟೆಯಲ್ಲಿ ಕಿತ್ತಿಸಬೇಕು. ಅದೇ ಈ ಬಹಿರಂಗ ಸಭೆ ಆಗ್ರಹ. ಇದು ನಾನು ಹೇಳಕ್ಕೆ ಬಯಸ್ತೀನಿ ಅಂತ. ಜೊತೆಗೆ ರಾಜಪ್ಪ ಬುದ್ಧಿನಿ ಡಾಕ್ಟರ್ ಹಾಸ್ಪಿಟಲ್ ಎಲ್ಲರೂ ನೋಡಿರಿ.
ಈಗ ಆ್ಯಕ್ಚುಲಿ ನಮ್ಮನ್ನು ಕಿತ್ತಿಸಿದಾರೆ ಅದನ್ನ ಆಮೇಲೆ ಮಾತಾಡಮ್ರಿ. ಯಾವ ನಮ್ಗೆ ಆರ್ಡರ್ ಇಲ್ಲ, ಕಿತ್ತಿದ್ದಾರೆ. ಈಗ ಆರ್ಡರ್ ಇದ್ದು ಕಿತ್ತಬೇಕಲ್ಲ. ಈ ಮೂರನೇ ಪಾಯಿಂಟ್ ಆ್ಯಕ್ಚುಲಿ ಡಾಕ್ಟರ್ ರಾಚಪ್ಪ ಬುದ್ದಿನವರು ಆಸ್ಪತ್ರೆ ಸುತ್ತಮುತ್ತಲ ಸರ್ಕಾರಿ ಜಾಗ, ಅಲ್ಲಿ ಕಟ್ಟಿದ ಬಿಲ್ಡಿಂಗ್ಗಳು, ಅಲ್ಲಿ ಯಾರು ಕಟ್ಟಿದ್ದಾರೆ? ಸರ್ಕಾರಿ ಜಾಗ ಒತ್ತುವರಿ ಮಾಡಿದವ್ರೆ ಯಾರು? ನಬಿ ಸಾಬ್ ಅಲ್ಲ, ರಸೂಲ್ ಸಾಬ್ ಅಲ್ಲ, ತಿಮ್ಮಪ್ಪ, ಧರ್ಮಣ್ಣ, ಯಂಕಪ್ಪ, ದುರ್ಗ ಅಲ್ಲ, ಅಮರಗುಂಡಪ್ಪ ಮೇಟಿ. ಕಳ್ಳ ಯಾರಲ್ಲಿ? ಗಣ್ಯಸರು ಬಾಯಾಗದ ಹೇಳಲ್ಲ, ನೀವಂತ ಜನ ಅಂತ. ಕಳ್ಳ ಯಾರಲ್ಲಿ? ಸೊ 24 ತಾಸಲ್ಲಿ ಅಮರಗುಂಡಪ್ಪ ಮೇಟಿ ಅವರ ಬಿಲ್ಡಿಂಗ್ ನ ತೆಗಿಬೇಕು. ಆರ್ಡರ್ ಇದೆ, ಅಳತಿದೆ, ಡಾಕ್ಯುಮೆಂಟ್ ಇದೆ, ಹೌದಲ್ವಾ? ಇದು 3 ಅಂತ. ಜೊತೆಗೆ ನಮ್ಮ ಹಳೆ ವಕೀಲರು, ನಮ್ಮ ದೋಸ್ತರು ಕೂಡ ಬಾಳೆಗೌಡರು, ಅವ್ರದ್ದು ಸಿವಿಲ್ ಆರ್ಡ್ಸ್ ಇದೆ, ಸರ್ವೆ ಆಗಿದೆ. ಅವರು ಸರ್ಕಾರಿ ಜಾಗ ಅತಿಕ್ರಮಣ ಮಾಡಿದ್ದಾರೆ ಅಂತ ಯಾಕೆ ತೆಗಲಿಲ್ಲ? ಸಿವಿಲ್ ಆರ್ಡ್ಸ್ ಯಾಕೆ ತೆಗಲಿಲ್ಲ? ಸಿವಿಲ್ ಆರ್ಡ್ಸ್ ಅವ್ರಿಲ್ಲ, 5-4 ಬಿಲ್ಡಿಂಗ್ ಇಲ್ಲ, ಅಂಗಡಿ ಕಂಫರ್ಟ್ ಇಲ್ಲ, ಬುದ್ಧಿನ ಸುತ್ತಮುತ್ತವಿಲ್ಲ, ಅಮರಗುಂಡಪ್ಪಂದಿಲ್ಲ. ಜೊತೆಗೆ ಬಹಳ ಮುಖ್ಯವಾಗಿ ಲಿಂಗಸೂರು ಪಟ್ಟಣದಲ್ಲಿ ರಿಜಿಸ್ಟರ್ ಆಗಿ ಫೈನಲ್ ರೌಂಡಿಗೆ ಅಪ್ರೂವಲ್ ಆದಂಥ 200 ಲೇಔಟ್ಗಳದಾವ, ಬಡಾವಣೆಗಳದ 200 ಲೇಔಟ್. ಈಗ ನಮಗೆ ಲೆಕ್ಕ ಬೇಕಂದ್ರೆ ಯಾವಾಗ ನೀವು ನಮ್ಮ ಲೆಕ್ಕ ಕೇಳಾಕತ್ತೀರಿ, ಕಾನೂನು ಬಳಸಕತ್ತೀರಿ ಅಂದ್ರೆ ನಿಮ್ಗೆ ಲೆಕ್ಕ ಕೇಳಾಕತ್ತೀವಿ, ಕಾನೂನು ಬಳಸಕತ್ತೀವಿ ಅಂತ. ಇದು ಕಾನೂನು ಹೋರಾಟ. 200 ಲೇಔಟ್ ಮೇಲೆ ಅದಾವಿನ್ನ. ಈ 200 ಅಂತೂ ರಿಜಿಸ್ಟರ್ ಲೇಔಟ್ ಅದ. ಎಲ್ಲಿ? ಲಿಂಗಸೂರು ಪಟ್ಟಣದಲ್ಲಿ ಟೌನ್ ಪ್ಲಾನಿಂಗ್ ಆಫೀಸಲ್ಲಿ 200 ಲೇಔಟ್ ಅದ. 200 ಲೇಔಟ್ನಲ್ಲಿ 200 ಸಿ ಎ ಸೈಟ್ ಎಲ್ಲಿದಾವ? ಅವು ಖಾಲಿ ಮಾಡಿಸ್ಬೇಕಲ್ಲ. ಆ ಸಿ ಎ ಸೈಟ್ಗಳು ಯಾರಿಗೆ? ಪಬ್ಲಿಕ್ ಸಲುವಾಗಿರೋದು. 200 ಲೇಔಟ್ದಾಗಿರೋ ಸಿ ಎ ಸೈಟ್ಗಳು ಬೇಕು. 200 ಲೇಔಟ್ದಾಗಿರ್ತಕ್ಕಂಥ ಶಾಲಾ ಕಟ್ಟಡಕ್ಕೆ ಮೀಸಲಿಟ್ಟ ಜಾಗ ಬೇಕು. 200 ಲೇಔಟ್ದಲ್ಲಿ ಆ್ಯಕ್ಚುಲಿ ರಸ್ತೆಗಳು ಬೇಕು ನಮಗಲ್ಲಿ. 200 ಲೇಔಟ್ದಲ್ಲಿ ಆ್ಯಕ್ಚುಲಿ UGD ಮತ್ತು ಓಪನ್ ಡ್ರೈನೇಜ್ಗೆ ರಸ್ತೆಗಳು ಬೇಕು. 200 ಲೇಔಟ್ದಲ್ಲಿ ಟೆಂಪಲ್, ಮಸೀದಿ, ಚರ್ಚ್ ಸಲುವಾಗಿ ಕಾಯ್ದಿರಿಸಿದಂಥ ಜಾಗ ಬೇಕು. ಅಕಾರ್ಡಿಂಗ್ ಟು ಮುನ್ಸಿಪಲ್ ಆ್ಯಕ್ಟು, NA ಆ್ಯಕ್ಟ್ ಪ್ರಕಾರ ನೀವು ಲೇಔಟ್ ಮಾಡಿದ್ರೆ 60% ಮಾತ್ರ ಸೈಟ್ ಮಾಡಬೇಕು, 60% ಮಾತ್ರ ಪ್ಲಾಟ್ ಮಾಡಬೇಕು, 40% ಸರ್ಕಾರ ಕೊಡಬೇಕು, ಮುನ್ಸಿಪಾಲಿಟಿ ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಳ್ಬೇಕು. ಆ 40% ಸಿ ಎ ಸೈಟು, ಸ್ಕೂಲ್ ಬಿಲ್ಡಿಂಗು, ಟೆಂಪಲ್ಲು ಇಲ್ಲ, ಚರ್ಚು ಇಲ್ಲ, ಮಸೀದಿ. ಆ ಲೇಔಟ್ನಲ್ಲಿ 4 ಜನ ಮುಸಲ್ಮಾನರಿದ್ರೆ ಅವ್ರಿಗೆ ಮಸೀದಿ ಬೇಕು. ಆ ಲೇಔಟ್ನಲ್ಲಿ 2 ಜನ ಕ್ರೈಸ್ತರಿದ್ರೆ ಅವ್ರಿಗೆ ಚರ್ಚು ಬೇಕು. ಇದು ಕಾನೂನು. 200 ಲೇಔಟ್ದಲ್ಲಿ ಎಲ್ಲಿಯದ ಸಿ ಎ ಸೈಟು, ಎಲ್ಲಿಯದ ಸ್ಕೂಲ್, ಎಲ್ಲಿಯದ UGD, ಎಲ್ಲಿಯದ ರೋಡ್? ಮಾರ್ಕೆಟ್ ತಿಂದವ್ರು ಯಾರು? ಯಾರನ್ನ ಚಪ್ಪಲಿ ಹೊಡಿಬೇಕು ಇವಾಗ? ಇದನ್ನ ಬೇಕಲ್ಲ, ನಮ್ಗೆ ಕೆಡಬೇಕಲ್ಲ. ಇವ್ರು ಮಾನ್ಯ ಪಾಪ ಧರಣಿ ಮಾಡೋಕೋದಾಗ ಸರ್ ಇದು ಕಾನೂನು ತಂದಿವಿ ಅಂತ ಎಲ್ಲ ನಮ್ಮ ಅಸ್ತಪ್ಪ ಅವರು ಉಳಿದವರೆಲ್ಲ ಸಂಘದವರೆಲ್ಲ ಎಲ್ಲ ಫೈಲ್ ತಂದ್ರೆ ಎಲ್ಲ ಡಾಕ್ಯುಮೆಂಟ್ ಇದಾವೆ. ಸರ್ ಸರ್ಕಾರಿ ಆರ್ಡರ್ ಹಿಂಗದ, ಆ್ಯಕ್ಟ್ ಅದ. ಆ್ಯಕ್ಚುಲಿ ಬೀದಿ ಬದಿ ವ್ಯಾಪಾರಸ್ಥರ ಜೀವನೋಪಾಯ ನಿಯಂತ್ರಣ ಕಾಯ್ದೆ 1914, 2019 ರಾಜ್ಯ ಸರ್ಕಾರದ ಸುತ್ತೋಲೆ, 2025 ನೋಟಿಫಿಕೇಶನ್ನು ಎಲ್ಲ ಟೋಟಲ್ ಫೈಲ್ ನಮ್ಮಲ್ಲೇ ಅದ. ಇದನ್ನ ತಗೊಂಡು ಎ ಸಿ ಅವ್ರ ಹತ್ರ ಕೊಡಕ್ಕೆ ಹೋದ್ರೆ ನೀನು ಕಾನೂನು ಪಾಠ ಹೇಳ್ಬೇಡ ನಮ್ಗೆ. ಏನಂತ? ಕಾನೂನು ಕಲ್ಸಕ್ಕೆ ಬಂದಿರಿ ಏನೋ ಹೋರಾಟ ಮಾಡಕ್ಕೆ ಬಂದಿರಿ ಅಂತ. ಹಾಗಾದ್ರೆ ನೀನು ಯಾವ ಕಾನೂನು ಪ್ರಕಾರ ಈ ಸ್ಟ್ರೀಟ್ ವೆಂಡರ್ಸ್ ಹೊರಗೆ ಹಾಕಿದ್ದು? ಮಿಸ್ಟರ್ ಕಲ್ಸೆಟ್ಟಿ, ಯಾವ ಕಾನೂನು ಆ್ಯಕ್ಚುಲಿ ಯಾವ ಕಾನೂನು ಪ್ರಕಾರ ಪರಿಹಾರ ಕೊಡಬೇಕಂತಿದೆ ಆ ಸುತ್ತೋಲೆಗಳನ್ನು, ಆ ಆ್ಯಕ್ಟ್ಗಳನ್ನು ತಗೊಂಡು ಅವ್ರು ನಿಮ್ಮ ಮುಂದೆ ಸಬ್ಮಿಟ್ ಮಾಡಿದ್ದಾರೆ. ನೀವು ಯಾವ ಕಾನೂನು ಇಟ್ಕೊಂಡು ಹೊರಗೆ ಹಾಕಿದಿರಿ? ಏನು ನಮ್ಮ ಕಾನೂನು ಪಾಠ ಮಾಡ್ತೀರಿ ನಿಮ್ಗೆ ಅಂತ ನಾವು ಓದ್ಲಿಕ್ಕೆ? ಸರ್ ಸ್ವಲ್ಪ ಓದಿ ಸರ್, ಇದ್ರಾಗ ಏನು ಹೇಳುತ್ತೆ ಅದ್ರ ಪ್ರಕಾರ ನಡ್ಕೊಳ್ಳಿ ಅಂತೀವ್ರಿ ಅಂದ್ರೆ ನಾವು ಓದೋದಿಲ್ಲ. ಕೋರ್ಟಿಗೆ ಹೋಗಿ ಸ್ಟೇ ತಗೊಂಬನ್ನಿ. ಇದು ಲಿಸ್ಟ್, ಇಂಪಾರ್ಟೆಂಟ್ ಲಿಸ್ಟ್. ಇದು ಇವ್ರ ನಡವಳಿಕೆ ಅಂತ. ಅದಕ್ಕೆ ನಾವು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದ್ದೇನೆಂದರೆ, ಯಾವಾಗ ಆ್ಯಕ್ಚುಲಿ ಬಸಣ್ಣಪ್ಪ ಕಲ್ಸೆಟ್ಟಿ ಅವರು ಪಟ್ಟಣ ಪಂಚಾಯತಿಯ ಆಡಳಿತಾಧಿಕಾರಿಯಾಗಿ ಬಂದರು, ಅವ್ರ ಸ್ವಂತ ಆಟ ಅಲ್ಲ ಅದು. ಇದೆಲ್ಲನೂ ಬಸಣ್ಣಪ್ಪ ಕಲ್ಸೆಟ್ಟಿ ಅವರು ಮಾಡ್ರಂತ ನಾನು ಅನ್ಕೊಳ್ಳೋದಿಲ್ಲ. ಇದು ಸ್ಪೀಕರ್ ಇದ್ದಂಗೆ, ಟೇಪ್ ರೆಕಾರ್ಡರ್ ಬೇರೆ ಕಡೆಗೆ ಅದ. ಪಾಪ ಆತಗೆ ಒಳ್ಳೆ ಆಫೀಸರ್ ನನ್ನ ಪ್ರಕಾರ. ಆತನ ಮಾತುಕತೆ ನೋಡಿದರೆ ಏಕ್ದಮ್ ಹಿಂಗೆ ರಾವ್ ಆಗಿಬಿಟ್ಟು ಅಂತ ನನಗೆ ಆಶ್ಚರ್ಯನೇ.
ನಾವು ಸುಮಾರು ಸಲ ಹೋರಾಟ ಮಾಡೀವಿ, ನಮ್ಮ ಜೊತೆ ಬಂದಾರ, ಮಾತಾಡ್ಯಾರ. ಈ ಒಳ್ಳೆ ಆಫೀಸರ್ದು ಯಾಕೆ ದೇವ್ ಹಿಡಿದು ಬಿಡ್ತಲ್ಲ ಇವರಿಗೆ ಅಂತ. ದೇವ್ರಂಗಿದ್ದವ್ ನಮ್ಮಲ್ಲಿ ದೇವ ಅಂದ್ರೆ ಏನು, ಯಾರು ದೇವ ಇದು ಅಂತ ಗೊತ್ತಾಯ್ತು. ನಮ್ಗೆ ಗೊತ್ತದ 5 ದೇವಗಳು ಅದಾವಿಲ್ಲ ಅಂತ. 5 ದೇವ ಒಂದು ಸಲ ಬಡ್ಕೊಂಡಿದ್ದು ಅಸಿಸ್ಟೆಂಟ್ ಕಮಿಷನರ್ಗೆ. ಅದರ ಪರಿಣಾಮ ಇದು. ಜೊತೆಗೆ ಏನಂದ್ರೆ, ಲಿಂಗಸೂರಿನಲ್ಲಿ ರಸ್ತೆ ಬದಿ ಜಾಗದ ಬಗ್ಗೆ ನೀವೇನು ಕಾಳಜಿ ಮಾಡೋರು, ಲಿಂಗಸೂರು ಪಟ್ಟಣದ ರೋಡ್ ಹೆಂಗಿಟ್ಟಿರಪ್ಪ, ಎಲ್ಲಿ ಚೆನ್ನಾಗದ ರೋಡ್ ಅದಾವ, ರೋಡ್ ಇಲ್ಲ. ಇಲ್ಲೇ ಕಾಣದಿಷ್ಟೇ ರೋಡು, 16 ಗಿನ ಒಳಗೆ ರೋಡೇ ಇಲ್ಲ. ಮೊನ್ನೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಾರ, ದೊಡ್ಡ ದೊಡ್ಡ ಕಾಲೋನಿ ಕಟ್ಟಾರ. ಸುಮಾರು ರಿಟೈರ್ಡ್ ಜನ ಎಂಪ್ಲಾಯ್ಸ್ ಎಲ್ಲ ಲಿಂಗಸೂರಿಗೆ ಬಂದು ಸೆಟ್ಲ್ ಆದವರು, ಬರೇ ಸುಮಾರು ರಿಟೈರ್ಡ್ ಆಫೀಸರ್ಸ್ ಎಲ್ಲ. ರೋಡೇ ಇಲ್ಲ, ಜಳ UGDನೇ ಇಲ್ಲ. ಮತ್ತು ಹಣ ಎಲ್ಲಿ ಹೋಯ್ತು? ರೋಡ್ ಇಲ್ಲ, ಡ್ರೈನೇಜ್ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ರಸ್ತೆ ಬೀದಿ ದೀಪ ಇಲ್ಲ. ಆ್ಯಕ್ಚುಲಿ ರೋಡು, ಡ್ರೈನೇಜು, ಕುಡಿಯೋ ನೀರು, ಲೈಟು, ಮುನ್ಸಿಪಾಲ್ಟಿ ಅಂದ್ರೆ ಇಷ್ಟೇ ಅಲ್ಲ. ಈ ನೀವೇನು ಊಟದೊಂದು ಹಾಕ್ತೀರಿ ನಮಗಂತ. ಸೊ ಗಾರ್ಡನ್ ಮೇಂಟೆನೆನ್ಸ್, ಊರನ್ನ ಚೆಂದಾಗಿಡೋದು. ಬಟ್ ಇವೆಲ್ಲಿದಾವ? ಎಷ್ಟು ಹಣ ಖರ್ಚು ಮಾಡಿರಿ, ಎಷ್ಟು ಹಣ ಖರ್ಚು ಮಾಡ್ಲಿಕ್ಕೆ ನೀವು ಹೊರಟಿರಿ? ಸೊ ಇದ್ರ ಬಗ್ಗೆ ಹೋರಾಟ ನಡಿಬೇಕಾಗಿತ್ತು. ನಮ್ದು ಏನಾಗಿತ್ತು ತಪ್ಪು ಲಿಂಗಸೂರು ಪಟ್ಟಣದಲ್ಲಿ? ನಮ್ಗೆ ಯಾರಿಗಾದ್ರೂ ಅನ್ಯಾಯ ಆದಾಗ, ಯಾರಿಗಾದ್ರೂ ತೊಂದರೆ ಆದಾಗ, ಯಾರಿಗಾದ್ರೂ ಎತ್ತಿ ಹಾಕಿದಾಗ ಅದು ಪ್ರತಿಭಟಿಸಕ್ಕೆ ಹೋಗ್ತೀವಿ ವಿನಾ ನಮಗೆ ನಾಗರಿಕ ಸೌಲಭ್ಯ ಬೇಕು, ನಮಗೆ ಒಳ್ಳೆ ರೋಡ್ ಬೇಕು, ಶುದ್ಧವಾದ ಕುಡಿಲಿಕ್ಕೆ ನೀರು ಬೇಕು. ಎಂಥ ದೇವನಂದ ಕೆರೆ ಅದ, ಕಡಕಲ್ ಕೆರೆ ಅಂದ್ರೆ ನಾಡಿಗೆ ಹೆಸರಾದ ಕೆರೆ. ಅದಕ್ಕೊಂದು ದೊಡ್ಡ ಅದಕ್ಕೆ ದೊಡ್ಡ ಪ್ರಮಾಣದ ಒತ್ತುವರಿ ಆಗಿದೆ. ಅದು ಒತ್ತುವರಿ ಆಗಿದೆ. ಆ ಲಿಸ್ಟ್ ಕೊಡಕ್ಕೆ ತಯಾರಿದ್ವಿ ನಾವು. ಆ ನೀರನ್ನ ಚೆನ್ನಾಗಿ ಬಳಸಿದ್ರೆ ಈವನ್ ಗ್ರೌಂಡ್ ವಾಟರ್ ಮಟ್ಟ ಕೂಡ ಭಾಳ ಚೆನ್ನಾಗಿದೆ. ಎಲ್ಲರಿಗೆ ಒಳ್ಳೆ ನೀರು ಕೊಡ್ಲಿಕ್ಕೆ ಸಾಧ್ಯತೆ ಇತ್ತು. ಅದು ಯಾವುದು ಕೊಡದನ್ನೇ ರಸ್ತೆಗೆ ಇವ್ರು ಕೈ ಹಾಕಿದ್ದಾರೆ. ಈ ಸದ್ಯ ಅವರು ನಿಮ್ಮನ್ನು ಹೊರಗೆ ಹಾಕಿದ ಮೇಲೆ ಈ ರೋಡ್ ಬದಿಯಲ್ಲಿ ಫುಟ್ಪಾತ್ ಡೆವಲಪ್ಮೆಂಟ್ ಹೆಸರಲ್ಲಿ ಪ್ಲಾನ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ. 10 ಕೋಟಿ ಆಗಲಿ, 20 ಕೋಟಿ ಆಗಲಿ, 15 ಕೋಟಿ ಆಗಲಿ, 30 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ರೋಡ್ ಬದಿಯಲ್ಲಿ ಆ್ಯಕ್ಚುಲಿ ಫುಟ್ಪಾತ್ ನಿರ್ಮಾಣ ಮಾಡೋ ಸಾಧ್ಯತೆ ಇದೆ. ಅದು ಜನರ ಸಲುವಾಗಿ ಅಲ್ಲ, ದುಡ್ಡು ಹೊಡೆಯೋ ಸಲುವಾಗಿ. ಯಾಕಂದ್ರೆ ಮೊನ್ನೆ ದೊಡ್ಡ ದೊಡ್ಡ ಜಾತ್ರೆ ಮಾಡ್ಕೊಂಡರು. ಗೆಜ್ಲಗಟ್ಟೆಗೂ ಅಂತ ದೊಡ್ಡ ಜಾತ್ರೆ, ಸುಮಾರು ಒಂದು 10 ಕೋಟಿ ಜಾತ್ರೆ ಮಾಡಿದ್ದಾರೆ. ಅದ್ರ ಬಿಲ್ ತೆಗಿಬೇಕಲ್ಲ ಇದ್ರಾಗ ಅಂತ. ಬರ್ತ್ಡೇಗಳು ಮಾಡ್ಕೊಂಡಿದ್ದಾರೆ. ಮತ್ತು ಇವ್ರ ಮದುವೆಗಳು ಭಾರಿ ಮದುವೆಗಳೇ. ಆ ಮದುವೆಗಳೇನಂದ್ರೆ 1000 ಮಂದಿ ಬಡವರು ಮದುವೆ ಆಗಬೇಕು, ರೊಕ್ಕ ನಮ್ದು, ಸೋಗ ಅವ್ರದ್ದು. ಆ್ಯಕ್ಚುಲಿ 3 ಪಾರ್ಟಿಯವ್ರು ರೊಕ್ಕ ತೆಗಿಬೇಕು ಲಿಂಗಸೂರು ಪಟ್ಟಣದಲ್ಲಿ. ಸ್ವಲ್ಪ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಗಣ್ಯ ಹೆಸರು ಬಾಯಾಗಿದ್ರು ಹೇಳಿಲ್ಲ ಅಂದ್ರೆ ನೀವು ಸತ್ತೋಗ್ಬಿಡ್ತೀರಿ ಅಂತ. ಅದಕ್ಕೆ ಈ ಹೋರಾಟದಾಗ ನಾವು ಗೆಲ್ಲೇಬೇಕು. ಏನು ಮಾಡಬೇಕು? ಈ ಹೋರಾಟದಾಗ ನಾವು ಗೆಲ್ಲೇಬೇಕು, ವಾಪಸ್ ಬರಬೇಕು ಅಂತ. ಸೊ ಬಂಧುಗಳೇ, ನಾನು ಇನ್ನೊಂದು 5 ನಿಮಿಷ, 7 ನಿಮಿಷ, 8 ನಿಮಿಷ ಮಾತಾಡ್ಬೋದು. ಅದಕ್ಕಿಂತ ಮುಂಚೆ ಒಂದು ಸೂಚನೆ ಪೊಲೀಸ್ನವರಿಗೆ, ಪೊಲೀಸ್ ಅಧಿಕಾರಿಗಳಿಗೆ. ಈ ಬಹಿರಂಗ ಸಭೆ ಸಮಾರೋಪ ಆಗ್ತಿದ್ದಂಗೆ ಸೊ ಲಿಂಗಸೂರು ಪಟ್ಟಣ ಪಂಚಾಯತಿಯಿಂದ ಆಡಳಿತಾಧಿಕಾರಿ ಅವರು ಬರಬೇಕಿಲ್ಲಿಗೆ ಅಂತ. ಈ ಜಾಗ ಬಂದು ಮನವಿ ಪತ್ರ ತಗೊಳ್ಬೇಕು. ಈಗಾಗಲೇ ಅದು ಇಂಟಿಮೇಷನ್, ಹೋರಾಟದ ಉದ್ದೇಶ ಇದು. ಆ್ಯಕ್ಚುಲಿ ಪಬ್ಲಿಕ್ ಮೀಟಿಂಗ್ ಅಲ್ಲ, ಪ್ರತಿಭಟನಾ ಬಹಿರಂಗ ಸಭೆ ಆಗಿದ್ದರಿಂದ ಪುರಸಭೆಯ ವತಿಯಿಂದ ಇಲ್ಲಿ ಬಂದು ನಾವು ಕೊಡುವಂಥ ಒತ್ತಾಯ ಪತ್ರ ತಗೊಂಡು ಅವರು ಹೋಗಬೇಕು. ಅವ್ರು ಯಾರು ಬರಲಿಲ್ಲ ಅಂದರೆ ನಾವು ಇಲ್ಲಿ ಕುಂತವರು ಆ ರೋಡಿಗೆ ಕುಂತು ರಸ್ತೆಯನ್ನೇ ಬಂದ್ ಮಾಡಿ ಲಿಂಗಸೂರಿನಲ್ಲಿ ರಸ್ತೆ ರೋಕ ಮಾಡಕ್ಕೆ ತಯಾರಾಗಿದ್ದಾರೆ. ಸೊ ಈಗ ನಾನು ಭಾಷೆ ಇನ್ನೂ ಸ್ವಲ್ಪ ಮಾತಾಡ್ತೀನಿ. ಜೊತೆಗೆ ಏನಂದ್ರೆ ಆ್ಯಕ್ಚುಲಿ ಇಲ್ಲಿ ಕಾನೂನು ಪಾಲನೆ ಮಾಡಿಲ್ಲ. ನಮ್ಮನ್ನ ರೋಡ್ಲಿಂದ ಎತ್ತಾಕಿಲ್ಲ, ಕಾನೂನು ಪಾಲನೆ ಮಾಡಿಲ್ಲ. ಅವ್ರೇನು ಮಾಡಿವ ಅಂತ ಹೇಳ್ತಾರಲ್ಲ, ಮಾಡಿಲ್ಲ ಅಂತ. ಉದಾಹರಣೆಗೆ ಆ್ಯಕ್ಚುಲಿ ಈಗ 2014ರಲ್ಲಿ ಸೆಂಟ್ರಲ್ ಆ್ಯಕ್ಟ್ ಆಗಿದೆ, 2019ರಲ್ಲಿ ಸ್ಟೇಟ್ ಆ್ಯಕ್ಟ್ ಆಗಿದೆ, ರೆಸೊಲ್ಯೂಷನ್, ಸರ್ಕ್ಯುಲರ್ ಎಲ್ಲ ಬಂದಿದೆ. ಅದರ ಪ್ರಕಾರ ಪ್ರತಿಯೊಂದು ಪಟ್ಟಣದಲ್ಲಿ TVC ಅಂತ ಇರಬೇಕು, ಟೌನ್ ವೆಂಡರ್ಸ್ ಕಮಿಟಿ ಅಂತ ರಚನೆ ಮಾಡಬೇಕು. ಈ ಹಿಂದೆ 2020ಕ್ಕಿಂತ ಮುಂಚೆ ರಚನೆ ಮಾಡಿದ್ದಾರೆ. ಟೌನ್ ವೆಂಡರ್ಸ್ ಅಂದರೆ ಆ್ಯಕ್ಚುಲಿ ಪಟ್ಟಣ ಮಾರಾಟಗಾರರ ಮಂಡಳಿ ಅಂತ ಹೇಳಿಬಿಟ್ಟು ಕಾಯ್ದೆ ಪ್ರಕಾರ ಆ ಕಮಿಟಿ ಇರಬೇಕು. ಆ ಕಮಿಟಿಗೆ ಯಾರು ಇರ್ಬೇಕಾದ್ರೆ ಮುನ್ಸಿಪಾಲ್ಟಿ ಅವರು ಇರಬೇಕು, ಅಧಿಕಾರಿಗಳು, ವ್ಯಾಪಾರ ಮಾಡೋರು ಇರಬೇಕು, ಆಮೇಲೆ ಉಳಿದ ಇಲಾಖೆಯವರು ಇರಬೇಕು. ಬಹಳ ಮುಖ್ಯವಾಗಿ ಮಹಿಳಾ ಪ್ರತಿನಿಧಿಗಳು ಇರಬೇಕು, ಹೆಣ್ಮಕ್ಳು ವ್ಯಾಪಾರ ಮಾಡೋದ್ರಿಂದ. ಜೊತೆಗೆ SC ST BCMದವರು ಇರಬೇಕಲ್ಲಿ ಅಂತ. ಯಾವುದಲ್ಲಿ ಟೌನ್ ವೆಂಡರ್ಸ್ ಕಮಿಟಿ. ಮುನ್ಸಿಪಾಲ್ಟಿಗೆ ಪವರ್ ಇಲ್ಲ ನಮ್ಮನ್ನು ತೆಗಿಲಿಕ್ಕೆ, ಟೌನ್ ವೆಂಡರ್ಸ್ ಕಮಿಟಿಗೆ ಇರೋದು. ಈ ಶಬ್ದ ಕರೆಕ್ಟ್ ಕೇಳಿಸ್ಕೊಳ್ಳಿ, TVC ಟೌನ್ ವೆಂಡರ್ಸ್ ಕಮಿಟಿ. ಟೌನ್ ವೆಂಡರ್ಸ್ ಕಮಿಟಿಯಲ್ಲಿ 3 ಜನ ಮುನ್ಸಿಪಾಲ್ಟಿ ಅವರು, 3 5 ಜನ ಆ್ಯಕ್ಚುಲಿ ವ್ಯಾಪಾರಸ್ಥರು, ಮಾರಾಟಗಾರರು. ಅದ್ರಾಗ ಹೆಣ್ಮಕ್ಳು ಇರಬೇಕು. ಅದ್ರಾಗ ತಪ್ಪದೇ SC ST BCMದವ್ರು ಇರಬೇಕು.
ಅವರು ಮೀಟಿಂಗ್ ಸೇರಬೇಕು. ಮೀಟಿಂಗ್ ಸೇರಿ ಬೀದಿ ಬದಿ ವ್ಯಾಪಾರಸ್ಥರನ್ನ ತೆಗಿಬೇಕಾ ಬೇಡ ಅಂತ ಆ ಮೀಟಿಂಗ್ನೇ ನಿರ್ಣಯ ಆಗಬೇಕು. ಇದೆಲ್ಲಿ ನಿರ್ಣಯ ಆಗಿದೆ? 2021 ಈ ಕಡೆ ಮೀಟಿಂಗ್ ಆಗಿಲ್ಲ. ಹೌದಾ ಸರ್? ಕರೆಕ್ಟ್ ಹೇಳುದು. ಮೀಟಿಂಗ್ ಅವಾಗ ಕಮಿಟಿ ಮಾಡಿದ್ದಾರೆ. 2021 ಆ ಕಡೆ ಮೀಟಿಂಗ್ ಆಗಿದೆ. ಇದುವರೆಗೆ ಮೀಟಿಂಗ್ ಇಲ್ಲ. 5 ವರ್ಷ ಆಯ್ತು ಮೀಟಿಂಗ್ ಇಲ್ಲ. ಮತ್ತೆ ಇದು ಮೀಟಿಂಗ್ ಮಾಡ್ಲಾರ್ದು ಇದನ್ನ ಹೆಂಗ್ ಮಾಡಿದ್ರಿ? ಇದು ನಂಬರ್ 1. ನಂಬರ್ 2, ಆ ಕಮಿಟಿಯಲ್ಲೇ ತೀರ್ಮಾನ ಆಗಬೇಕು, ಮೆಜಾರಿಟಿ ತೀರ್ಮಾನ. ಹೌದು ತೆಗಿಬೇಕಂದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ವ್ಯವಸ್ಥೆ ಅದ. ತಾತ್ಕಾಲಿಕವಾಗಿ ಹೆಂಗೆ ಪುನರ್ವಸತಿ ವ್ಯವಸ್ಥೆ ಹೆಂಗ್ ಮಾಡ್ಬೇಕಂತ ಕಿತ್ತಿ ಹಾಕಕ್ಕೆ ಅಧಿಕಾರ ಇಲ್ಲ ಅವ್ರಿಗೆ. ಮೊದಲನೇದಾಗಿ ಅವ್ರು ಮಾಡ್ಬೇಕಾಗಿದ್ದೇನೆಂದ್ರೆ ಸರ್ವೆ ಮಾಡಬೇಕು ಬೀದಿಗಳನ್ನ. ಎಷ್ಟು ರೋಡ್ ಇದೆ, ಎಷ್ಟು ಜನ ಇದ್ದಾರೆ, ಎಷ್ಟು ರೋಡ್ ಇದೆ, ಎಷ್ಟು ಜನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಸರ್ವೆ ಮಾಡಿ ಲಿಸ್ಟ್ ಮಾಡಿ ಎಲ್ಲರಿಗೆ ಲೈಸೆನ್ಸ್ ಇಶ್ಯೂ ಮಾಡಬೇಕು. ಫಸ್ಟ್ ಅವ್ರು ಮಾಡಬೇಕಾದ ಕೆಲಸ, ಮೊದಲು ಮಾಡೋ ಕೆಲಸ ಮಾಡಬೇಕು ಅವರು. ಸುಮಾರು ಇಲ್ಲಿ ಆಗಲೇ ಲೈಸೆನ್ಸು ಬ್ಯಾಡ್ಜಸ್ಸು ಇಶ್ಯೂ ಮಾಡ್ಬೇಕು. ಈಗಾಗಲೇ 565-70 ಜನಕ್ಕೆ ಲೈಸೆನ್ಸ್ ಅದ ಇಲ್ಲಿ. ಹೌದಲ್ವಾ? ಲೈಸೆನ್ಸ್ ಇದ್ರೆ ಕೈ ಎತ್ತಿ. ಚೀಟ್ ನೋಡಿ, ಇಲ್ಲಿ ನೋಡಿ, ಇವರಿಗೆಲ್ಲ ಲೈಸೆನ್ಸ್ ಅದ. TVC ಕಮಿಟಿಯಲ್ಲಿ ಡಿಸೈಡ್ ಮಾಡಿ ಲೈಸೆನ್ಸ್ ಕೊಟ್ಟಿದ್ದಾರೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಬ್ಯಾಡ್ಜ್ ಕೊಟ್ಟಿದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ಸ್ಪಾನ್ಸರ್ ಮಾಡಿದ ಪ್ರೋಗ್ರಾಮ್ದಲ್ಲಿ 10,000 ಸಾಲ ಕೊಟ್ಟಿದ್ದಾರೆ. 10,000, 20,000, 30,000 ಅಂತ ಸಾಲ, 50,000 ತನಕ ಸಾಲ ತಗೊಳ್ತಾ ಇದ್ದಾರೆ. ಏನಂತ? ಸ್ಟ್ರೀಟ್ ವೆಂಡರ್ಸ್ ಅಂತ, ಬೀದಿ ಮಾರಾಟಗಾರರು. ಮಾನ್ಯತೆ ಇದೆ, ಬ್ಯಾಡ್ಜ್ ಇದೆ, ಲೈಸೆನ್ಸ್ ಇದೆ, ರೂಲ್ಸ್ ಇದೆ. ಎಷ್ಟು ಜನಕ್ಕೆ? 565 ಜನಕ್ಕೆ. ಇದ್ರಾಗ ಒಂದು 120 ಡೂಪ್ಲಿಕೇಟ್ ಇರ್ಬೋದು. ಅದಕ್ಕೆ ಆಕ್ಚುಲಿ ಇಲ್ಲಿ ನಾವು ಈ ಬಹಿರಂಗ ಸಭೆ ಮೂಲಕ ಕೇಳೋದೇನಂದ್ರೆ, ಮಿಸ್ಟರ್ ಬಸಣ್ಣಪ್ಪ ಕಲ್ಸೆಟ್ಟಿ ಅವರೇ, ನಿಮಗೆ ಏನೇನು ಪವರ್ಸ್ ಇಲ್ಲ. ಇದೆಲ್ಲ ಮಾಡಬೇಕಾಗಿದ್ದು TVC ಕಮಿಟಿ. TVC ಕಮಿಟಿಗಿಂತ ನೀವು ದೊಡ್ಡವರಲ್ಲ, ನಿಮ್ಗೆ ಅಧಿಕಾರನೇ ಇಲ್ಲ. ಮೊದಲು ಸೌಲಭ್ಯವನ್ನು ಕೊಡಬೇಕು ಸ್ಟ್ರೀಟ್ ವೆಂಡರ್ಸ್ಗೆ. ಕೊಡ್ಲಿಕ್ಕಾಗಿ ತೆಗಿಬೇಕನ್ನೋ ಪ್ರಶ್ನೆ ಬಂದಾಗ ಕೂಡ TVC ಕಮಿಟಿಯಲ್ಲಿ ಡಿಸಿಷನ್ ಆಗಬೇಕು. ಡಿಸಿಷನ್ ಮಾಡಿದ ಮೇಲೆ 1 ತಿಂಗಳ ಮುಂಚೆ ನೋಟಿಸ್ ಕೊಡ್ಬೇಕು ಅವರಿಗೆ. ಏನಂತ ನೋಟಿಸ್? ಸ್ವಲ್ಪ ಕೇಳಿಸ್ಕೊಳ್ಳಿ, ಇನ್ನೊಂದು 5 ನಿಮಿಷ ಮಾತಾಡ್ತೀನಿ ಅಂತ. ನನಗೂ ಬಿಸಿಲತ್ತದಿಲ್ಲಿ ಈ ವಿಷಯ. ನೀವು ಮಾತಾಡಕ್ ಬೇಕನ್ನೋ ಸಲ ನಾನು ಮಾತಾಡ್ತಾ ಇದ್ದೀನಿ ಅಂತ. 1 ತಿಂಗಳ ಮುಂಚೆ ನೋಟಿಸ್ ಕೊಡ್ಬೇಕು. ಏನಂತ? ನಾವು ನಿಮ್ಮನ್ನ ರಿಅಡ್ಜಸ್ಟ್ ಮಾಡ್ತಾ ಇದ್ದೀವಿ, ಜಾಗ ಸಮಸ್ಯೆ ಆಗ್ತಾ ಇದೆ, ಪುನರ್ವಸತಿ ಏರ್ಪಾಡು ಮಾಡ್ತಾ ಇದೀವಿ ಅಂತ 1 ತಿಂಗಳ ಮುಂಚೆ ನೋಟಿಸ್ ಕೊಡಬೇಕು. ಆಮೇಲೆ ಈಗ ಪರ್ಯಾಯ ವ್ಯವಸ್ಥೆ ಅಂತದಲ್ಲ, ಪರ್ಯಾಯ ವ್ಯವಸ್ಥೆ ಮಾಡ್ದೇ ಇವ್ರನ್ನ ಕಿತ್ತಂಗಿಲ್ಲ. ಅದು ಪಾಯಿಂಟ್ ಒಂದು. ಇಲ್ಲಿಂದ ಎಬ್ಬಿಸ್ಬೇಕಂದ್ರೆ, ಈಗ ಇಲ್ಲಿ ಬಸ್ ನಿಲ್ಲಿಸ್ಬೇಡ ಅಂದ್ರೆ ಈ ಬಸ್ ತಗೊಂಡು ಎಲ್ಲಿಗೆ ಹೋಗ್ಬೇಕು ಅವರು? ಬೇರೆ ಕಡೆ ಬಸ್ ನಿಲ್ಲಕ್ಕೆ ವ್ಯವಸ್ಥೆ ಇದ್ದಾಗ ಇಲ್ಲಿ ಬಸ್ ಕೆತ್ತಬೇಕಂತ. ವಿತೌಟ್ ರಿಹ್ಯಾಬಿಟೇಷನ್ ಅರೇಂಜ್ಮೆಂಟ್, ಪುನರ್ವಸತಿ ವ್ಯವಸ್ಥೆ ರೆಡಿ ಇರಬೇಕು ಅವರಿಗೆ. ಆಮೇಲೆ ಎಲ್ಲರಿಗೆ ಪುನರ್ವಸತಿ ಅಲ್ಲ, ಎಷ್ಟು ಜನರು ಇಲ್ಲಿ ಇಡಬೇಕು, ಎಷ್ಟು ಜನರಿಗೆ ಪುನರ್ವಸತಿ ಕೊಡಬೇಕು, ಅದಕ್ಕಿರಬೇಕಾದ ಅರೇಂಜ್ಮೆಂಟ್ಸ್ಗಳೇನು ಎಲ್ಲ ಫೈನಲ್ ಆಗಿರ್ಬೇಕು. ಅದು ಯಾವುದು ಇಲ್ಲಿ ಮಾಡಿಲ್ಲ, ಅದ್ಯಾವುದು ಇಲ್ಲಿ ಮಾಡಿಲ್ಲ. ಯಾವುದು ಕಮಿಟಿ ಮೀಟಿಂಗ್ ಮಾಡಿಲ್ಲ. ಆಮೇಲೆ ನೋಟಿಸ್ ಏನು ಕೊಟ್ಟಿದ್ದಾರೆ, ಅದು ನೋಟಿಸ್ ಅಲ್ಲ. ಈಗ ಹೇಳಿದೆ, ರಾಜ್ಯ ಸರ್ಕಾರ ಮಾನ್ಯತೆ ಕೊಟ್ಟಿದೆ ನಮ್ಗೆ ಸ್ಟ್ರೀಟ್ ವೆಂಡರ್ಸ್ ಅಂತ. ಕೇಂದ್ರ ಸರ್ಕಾರ ನಮಗೆ ಮಾನ್ಯತೆ ಕೊಟ್ಟಿದೆ ಸ್ಟ್ರೀಟ್ ವೆಂಡರ್ಸ್ ಅಂತ. ನಮಗೆ ಲೈಸೆನ್ಸ್ ಇದೆ, ನಮಗೆ ಬ್ಯಾಡ್ಜ್ ಇದೆ. ಅಷ್ಟೇ ಅಲ್ಲದೆ 100 ತಡಿ ಕೊಟ್ಟಿದ್ದಾರೆ. ಆಮೇಲೆ ತಕ್ಕಡಿ, ಸೊ 100 ಜನರಿಗೆ ತಕ್ಕಡಿ ಬಂದಿದೆ ಇವ್ರು ವೆಂಡರ್ಸ್ ಅಂತೇಳಿ ಸ್ಕೀಮಲ್ಲಿ. 100 ಜನರಿಗೆ ಛತ್ರಿ ಬಂದಿದೆ. ಛತ್ರಿ ಬಂದಿದಲ್ವಾ, ಇದು ಮಾನ್ಯತೆ ಪಡ್ತು. 100 ಜನಕ್ಕೆ ಛತ್ರಿ ಅದ, 100 ಜನಕ್ಕೆ ತಾಡ್ಪಾಲ್, 100 ಜನಕ್ಕೆ ತಕ್ಕಡಿ, 100 ಜನಕ್ಕೆ ಆಕ್ಚುಲಿ ಛತ್ರಿ, 100 ಜನಕ್ಕೆ ತಾಡ್ಪಾಲ್ ಕೊಟ್ಟಿದ್ದು, ಲೋನ್ ಕೊಟ್ಟಿದ್ದು, ಲೈಸೆನ್ಸ್ ಕೊಟ್ಟಿದ್ದು, ಬ್ಯಾಡ್ಜ್ ಕೊಟ್ಟ ಮೇಲೆ ಕೂಡ ಕಿತ್ತಲಿಕ್ಕೆ ಏನು ಅಧಿಕಾರ ಇತ್ತು? ಈಗ ನಮಗೆ ಡೌಟ್ ಬರ್ತಾರೆ, ಕಿತ್ತಿಸಿದವ್ರು ಯಾರು ಅಂತ. ಕಿತ್ತಿಸಿದವ್ರಿಗೆ ಯಾರು? ಪಬ್ಲಿಕ್ಕಾ? ಪಬ್ಲಿಕ್ನಲ್ಲಿ ಎಲ್ಲಿ ಕಂಪ್ಲೇಂಟ್ ಇದೆ? ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ನೀವು ಟ್ರಾಫಿಕ್ ಕ್ಲಿಯರ್ ಮಾಡ್ಲಿಕ್ಕೆ ಪೊಲೀಸ್ ಇದೆ. ಕೆಲವರು ಹೇಳ್ತಾರೆ, ಇಲ್ರಿ ಒಬ್ಬೊಬ್ರು 4 ಅಂಗಡಿ ಹಾಕಿರಂತ. ಸ್ಕ್ರೀನಿಂಗ್ ಮಾಡಿ, TVC ಕಮಿಟಿ ಕರೆದು ಸ್ಕ್ರೀನಿಂಗ್ ಮಾಡಿ. 4 ಅಂಗಡಿ ಅಂದ್ರೆ 3 ಅಂಗಡಿ ಕಟ್ ಮಾಡಿ ಅವನಿಗೆ. 4 ಜನರ ಸಲುವಾಗಿ 500 ಜನರನ್ನ ಯಾಕೆ ಬಲಿ ಕೊಡ್ತೀರಿ? ಆಮೇಲೆ 4 ಅಂಗಡಿ 3 ಅಂಗಡಿ ಇದ್ರೆ ಸಹಿತ ನಿಮ್ಮ ಇನ್ಫ್ಲುಯೆನ್ಸ್ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಬಹಳ ಮುಖ್ಯವಾಗಿ ಅಂತ.
ಹಾಗಾಗಿ ಬಹಳ ಮುಖ್ಯವಾಗಿ ಮೊನ್ನೇನು ಎತ್ತಂಗಡಿ ಆಗಿದೆ, ಇದು 100% ಕಾನೂನು ಬಾಹಿರವಾಗಿ, ಕಾನೂನನ್ನ ಬಿಟ್ಟು ಅನ್ಯಾಯವಾಗಿ ಆಗಿದೆ, ನಿಯಮ ಬಾಹಿರವಾಗಿ ಅದನ್ನು ಮಾಡಿದ್ದಾರೆ. ಇದರಲ್ಲಿ ಪಕ್ಕಾ ರಾಜಕಾರಣ ನನಗೆ ಕಂಡು ಬರ್ತಿದೆ. ರೋಡಿಗೆ ಕುಂತು ಮಾರೋರೆಲ್ಲ ಮುಸಲ್ಮಾನರ ಮಂದಿ, SCಗಳು STಗಳು OBC ಮಂದಿ ಮತ್ತು ಬಡವರು, ಅದರ ಡೌಟೇ ಇಲ್ಲ ಅಂತ. ಈಗ ಅಲ್ಲೇ ಯಾರೋ ಮಾತಾಡ್ತಾರೆ, ಆ್ಯಕ್ಚುಲಿ ಈ ದೇಶದಾಗ ಇವ್ರು ಇರಬಾರ್ದು, ಅವ್ರು ಇರಬಾರ್ದು, ಇವ್ರು ಇರಬಾರ್ದು ಅಂತ. ಈಗ ಆ್ಯಕ್ಚುಲಿ ಬೀದಿಗೆ ಚಾಲು ಮಾಡಿದ್ದಾರೆ, ಬೀದಿ ಕೈ ಹಾಕಿದ್ದಾರೆ. ಸ್ವಲ್ಪ ಲೆಕ್ಕ ಹಾಕಿ, ನಿಮಗೇನು ಪೊಲಿಟಿಕಲ್ ಪಾರ್ಟಿ ಹುಚ್ಚಿಡಿಸಿ ಆ ಪಾರ್ಟಿ ಈ ಪಾರ್ಟಿ ಅಂತ ಕರ್ಕೊಂಡವ್ರು ಇವತ್ತು ಯಾವ ಪಾರ್ಟಿ ಇಲ್ಲ ನಿಮ್ಮ ಪಾಲಿಗೆ. ಎರಡು ಪಾರ್ಟಿಗಳು ಒಂದೇ ಆಗಿದೆ. ಸರಿ, ಯಾಕೆ ಹಿಂಗಾಯ್ತು, ಯಾಕೆ ಅನ್ಯಾಯ ಆಯಿತು, ನಾವು ಇರ್ತೀವಿ ನಿಮ್ಮ ಜೊತೆಗಿಂತ ಬರ್ಬೋದಾಗಿತ್ತಲ್ಲ. ಅದಕ್ಕೆ ವಿಚಾರ ಮಾಡಿ SIR ಬಂದರೆ ವೋಟರ್ ಲಿಸ್ಟ್ಲಿಂದ ನಮ್ಮ ಹೆಸರು ತೆಗಿತಾರೆ. ಇವಾಗ ಆ SIRಗಿಂತ ಮುಂಚೆ ರೋಡ್ಲಿಂದನೇ ನಮ್ಮ ನಿಕಾಲಿ ಮಾಡ್ತಾರೆ, ಊರಿಂದ ನಿಕಾಲಿ ಮಾಡ್ತಾರೆ. ಅಂದರೆ ಭಾಳ ಗಂಭೀರವಾದ ಹೋರಾಟ, ಬಡ ಜನರಿಗೆ, ಭಾಳ ಮುಖ್ಯವಾಗಿ SCಗಳಿಗೆ STಗಳಿಗೆ OBCಗಳಿಗೆ ಮುಸಲ್ಮಾನರಿಗೆ ಭಾಳ ಜೀವನ ಮರಣದ ಹೋರಾಟ ಇದು. ಇವತ್ತು ಬೀದಿ ಕಳ್ಕೊಂಡ್ರೆ ನಾಳೆ ಎಲ್ಲಿ ದೇಶನ ಕಳ್ಕೊಂತೀರಿ, ಭಾಳ ಮುಖ್ಯ ನಿಮಗಂತ. ಯಾಕಂದ್ರೆ ಇದು ಬೀದಿ ಭಾರತ ನಮ್ಮದು, ಮೋದಿ ಭಾರತ ನಮ್ದಲ್ಲ, ಬೀದಿ ಭಾರತ ನಮ್ದು ಅಂತ. ಎಲ್ಲ ಕಳ್ಕೊಂಡವನು ಬೀದಿಗೆ ಬರ್ತಾನೆ, ಬೀದಿ ಕಳ್ಕೊಂಡವನು ಎಲ್ಲಿಗೆ ಹೋಗ್ತಾನೆ? ನೀವೇನಂತ ಮಾತಾಡ್ತೀರಿ ಅಂತ. ಎಲ್ಲ ಕಳ್ಕೊಂಡವನು ಬೀದಿಗೆ ಬರ್ತಾನೆ, ಬೀದಿನ ಕಳ್ಕೊಂಡವನು ಎಲ್ಲಿಗೆ ಹೋಗ್ತಾನೆ? ಎರಡು ಜಾಕ್ ಹೋಗ್ಬೇಕು, ಅವನು ಕೈಲಾಸಕ್ಕೆ ಹೋಗ್ಕೊಂಡಕ್ಕೆ ಹೋಗ್ಬೇಕು, ಇಲ್ಲ ಇವ್ರನ್ನ ಕಡಿದು ಜೈಲಿಗೆ ಹೋಗ್ಬೇಕು, ಅಷ್ಟಲ್ಲಪ್ಪ. ಬೇರೆ ಏನು ಮಾತಾಡ್ತೀರಿ ಅಂತ. ಇಲ್ಲ, ಇವ್ರನ್ನ ಕಡಿದು ಜೈಲಿಗೆ ಹೋಗೋದಿಲ್ಲ. ಇವ್ರು ಮಾಡಿದ ತಪ್ಪುಗಳನ್ನು ಗುರುತಿಸಿ ಕಾಯ್ದೆ ಕಾರ್ಯವಾಹಿ ಮಾಡಿ, ಹೋರಾಟ ಮಾಡಿ ಇವ್ರನ್ನೇ ಜೈಲಿಗೆ ಕಳಿಸ್ಬೇಕು. ನಾವು ಪುನಃ ಲಿಂಗಸೂರು ಪಟ್ಟಣದಲ್ಲಿ ಬೀದಿ ಅಂಗಡಿ ಶುರು ಮಾಡ್ಬೇಕನ್ನೋದೇ ಈ ಸಭೆಯ ಮುಖ್ಯವಾದ ಉದ್ದೇಶ. ಅದಕ್ಕೆ ಇವತ್ತು ನಾವಿಲ್ಲಿ ಕೇಳ್ತಿರೋದೇನೆಂದರೆ, ಮುಖ್ಯವಾದ ಬೇಡಿಕೆ ನಮ್ಮ ಬಹಿರಂಗ ಸಭೆದು ಏನಂದರೆ, ಈಗೇನು ನೀವು ತೆರವು ಕಾರ್ಯಾಚರಣೆ ಮಾಡಿದ್ರಿ ಅದು ಆರ್ಡರ್ ಇಲ್ಲ, ಆರ್ಡರೇ ಇಲ್ಲ, ಅದು ಅಕ್ರಮ, ಅದು ವಾಪಸ್ ಆಗ್ಬೇಕು. ಸೊ ಎರಡನೇ ಪಾಯಿಂಟ್ ಏನಂದ್ರೆ, ಯಾರ್ಯಾರನ್ನ ಎಲ್ಲೆಲ್ಲಿಂದ ತೆರವುಗೊಳಿಸಿರಿ ಅವರೆಲ್ಲರನ್ನ ವಾಪಸ್ ಬರಂಗ್ ಮಾಡ್ಬೇಕು, ಆ ಕೆಲಸ ಮಾಡಬೇಕು ನೀವು ಅಂತ. ಇದಕ್ಕೆ ನಾವು ಟೈಮ್ ಕೊಡಬೇಕಾಗಿದೆ. ಈಗಾಗಲೇ 3 ದಿನ 4 ದಿನ ಆಗಿದೆ, ಒಂದು ವಾರದಿಂದ ಆ ಕಾರ್ಯಾಚರಣೆ ನಡೆದು ಈಗ ಸಂಪೂರ್ಣ ಮಾಡಿದ್ದಾರೆ. ನಾನು ತಮ್ಮೆಲ್ಲರ ಪರವಾಗಿ, ಆಮೇಲೆ ಕಲ್ಯಾಣ ಕರ್ನಾಟಕ ಬೀದಿ ಬದಿ ಮಾರಾಟಗಾರರ ಸಂಘದ ಪರವಾಗಿ, ಸೊ ಇಡೀ ಜನರ ಪರವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸೋದೇನೆಂದರೆ, 5 ದಿನದೊಳಗಡೆ, ಯಾಕಂದ್ರೆ ಒಂದು ಟೈಮ್ ಕೊಟ್ಟೇ ಬೇಡ, ಇವತ್ತಿನಿಂದ ಹಿಡ್ಕೊಂಡು, ಇವತ್ತು ಆ್ಯಕ್ಚುಲಿ 25ನೇ ತಾರೀಕು, ಅಥವಾ ಇಲ್ಲ ನಾಳೆಯಿಂದ ಹಿಡ್ಕೊಂಡು 26ರಿಂದ 30ನೇ ತಾರೀಕದೊಳಗಡೆ, ಮೇ 30ನೇ ತಾರೀಕದೊಳಗಡೆ ಎಲ್ಲಿದ್ದ ಅಂಗಡಿ ಅಲ್ಲಿಗೆ, ಎಲ್ಲಿದ್ದ ಡಬ್ಬೆ ಅಲ್ಲಿಗೆ, ಎಲ್ಲಿದ್ದ ಬಂಡಿ ಅಲ್ಲಿಗೆ ಬರಬೇಕು. ಇದು ನಮ್ಮ ಬೇಡಿಕೆ, ಬಹಳ ಮುಖ್ಯವಾದ ನಿರ್ಣಯ. ಇದ್ರ ಜೊತೆಗೆ ಹಿಂದಿನ ಓದಿರೋದು ಆ್ಯಕ್ಚುಲಿ 5-4 ಅಂಗಡಿ ಕೆಡಬೇಕು, ಅಂಗಡಿ ಕಂಫರ್ಟ್ ಕಬ್ಜೆನ ಹೊಡೆದಾಕ್ಬೇಕು, ರಾಜಪ್ಪ ಡಾಕ್ಟರ್ ಸುತ್ತಮುತ್ತಿದ್ದ ಬಿಲ್ಡಿಂಗ್, ಅಮರಗುಂಡಪ್ಪ ಮೇಟಿಯವ್ರ ಬಿಲ್ಡಿಂಗ್ನ ಹೊಡೆದಾಕ್ಬೇಕು. ಇದು ಬೈಪಾಸ್ನ ಆ್ಯಕ್ಚುಲಿ ಇಲ್ಲಿ 80 ಇದ್ರೆ ಮುಂದೆ 80 ಇರಬೇಕು, ಲಾಸ್ಟ್ಗೆ 80 ಇರಬೇಕು. ಇಲ್ಲಿ 80 ಅಂತ, ಅಲ್ಲಿ 50 ಅಂತ, ಆ ಕಡೆ 30 ಅಂತ, ಇದೆಲ್ಲ ಹೊಡೆದಾಕ್ಬೇಕು. 200 ಲೇಔಟ್ನಾಗ CS ಐಟಿ ಬೇಕು ನಮ್ಗೆ. ನಾಳಿಂದ ನಾವು ತಿರ್ಗವ್ರೆ CS ಐಟಿ ತೋರಿಸ್ಬೇಕು ಮುನ್ಸಿಪಾಲ್ಟಿ ಅವ್ರು ನಮ್ಗೆ. ಆಮೇಲೆ ಆ್ಯಕ್ಚುಲಿ ಸ್ಕೂಲ್ ಬಿಲ್ಡಿಂಗ್ ತೋರಿಸಬೇಕು. ಸೊ ನಾವು ಈ ಒಂದು ಬಹಿರಂಗ ಸಭೆ ಮೂಲಕ 5 ದಿನಗಳ ಕಾಲ ನಗರ ಪುರಸಭೆಯವರಿಗೆ, ಸರ್ಕಾರದವರಿಗೆ ಭಾಳ ಮುಖ್ಯವಾಗಿ ನಾವು ಗಡುವು ಕೊಡೋಣ ಅಂತ. 30ನೇ ತಾರೀಕಿಗೆ ಸಾಧ್ಯ ಆಗಲಿಲ್ಲ, 30ನೇ ತಾರೀಕು ಹೊತ್ತಿಗೆ ಅವ್ರು ಏರ್ಪಾಟ್ ಮಾಡಬೇಕಂತ. ಅವ್ರು ಮಾಡಬೇಕಾದ ಏರ್ಪಾಟ್ ಏನಂದರೆ, ಅವರಲ್ಲಿ ಲೀಸ್ಟ್ ಅದ, 565 ಜನದ ಲೀಸ್ಟ್ ಅದ, ಲೈಸೆನ್ಸ್ ಅದ, ಲೀಸ್ಟ್ ಅದ. ಆಮೇಲೆ ಯಾರು ಎಲ್ಲಿ ಮಾಡ್ತಾರಂತ ಹೊಸದಾಗಿ ಯಾರು ಹೇಳಬೇಕಾಗಿಲ್ಲ. ಅವ್ರನ್ನ ಹಳೆಯ ಸ್ಥಳಗಳಿಗೆ ಪುನಃ ವಿಸ್ಥಾಪನೆ ಮಾಡಿಸ್ಬೇಕಾದ್ರೆ ಈ 5 ದಿನದಲ್ಲಿ ಸರ್ವೆ ಮಾಡಿ ಆ ಜಾಗಗಳಿಗೆ ನಂಬರ್ ಹಾಕಿ, ನೀವೇನು ಪ್ಲೇಟ್ ಕುಡಿಸ್ತೀರೋ ಅಥವಾ ಗಾಡಿಗಳಿಗೆ ನಂಬರ್ ಹಾಕ್ತಿರೋ, ಗಾಡಿ ಇಲ್ಲದಲ್ಲಿ ತಾತ್ಕಾಲಿಕ ನಾಮಫಲಕಗಳ ಏರ್ಪಾಟ್ ಮಾಡ್ತಿರೋ ಅದು ಗೊತ್ತಿಲ್ಲ. ಸೊ ನಂಬರ್ ಹಾಕಿ, ಸೊ ಇಡೀ ಜನನೇನು ಹೊರಗಾಕಿದ್ರಿ ಪುನಃ ಅವರವ್ರ ಜಾಗಕ್ಕೆ ಬಂದು ಅಂಗಡಿಗಳನ್ನು ಹಾಕಿ ಕೊಡಬೇಕು. ಇದು ಆ್ಯಕ್ಚುಲಿ ತಮ್ಮೆಲ್ಲರ ಪರವಾಗಿ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೀನಿ ಅಂತ. ಒಂದು ವೇಳೆ ಇನ್ನು ಮಾಡ್ದೆ ಹೋದ್ರೆ, ಅವರು ಮಾಡದೆ ಹೋದ್ರೆ ನಾವೇನು ಮಾಡೋಣ ಅಂತ. ಅದಕ್ಕೆ ಈಗ ನಾವು ಈ ಬಹಿರಂಗ ಸಭೆ ಮುಕ್ತಾಯವಾಗೋದ್ರೊಳಗಾಗಿ AC ಅವ್ರನ್ನ, ಆಡಳಿತಾಧಿಕಾರಿ ನಗರ ಮುನ್ಸಿಪಾಲ್ಟಿ ಅವ್ರನ್ನ ಕರೆಸಿ ನಮ್ಮ ಪತ್ರವನ್ನು ಕೊಟ್ಟು
ಕ್ರಮ ತಗೊಳ್ಬೇಕಾಗ್ತಿದ್ದೀನಂತ ನಾವು ಹೇಳಿದಾಗ ಅವ್ರು ಏನು ಹೇಳ್ತಾರೆ ನಮಗೆ? ನಾವು ಮನೆ ಪತ್ರ ಓದೋದಿಲ್ಲ, ಕಾನೂನು ನಮ್ಗೆ ಬೇಕಾಗಿಲ್ಲ ಅಂತ ಅಂತಾರೆ. ನೋಡೋಣ, ಇಲ್ಲಿ ನಾವೆಲ್ಲ ಇರ್ತೀವಿ. ಇಲ್ಲ ಅಂತ ಕಾನೂನು ಪಾಲನೆ ಮಾಡಬೇಕಲ್ಲ, ಕಾನೂನು ಮುಂದೆ ಎಲ್ಲರೂ ಸರಿ ಸಮಾನರು. ಇಲ್ಲ, ಕಾನೂನು ಪಾಲನೆ ಮಾಡ್ತೀವಿ, ಆಕ್ಚುಲಿ TVC ಕಮಿಟಿನ ರಿಫಾರ್ಮ್ ಮಾಡ್ತೀವಿ, ಇಲ್ಲ TVC ಕಮಿಟಿ ಮೀಟಿಂಗ್ ಕರಿತೀವಿ, ಎಲ್ಲ ಲೈಸೆನ್ಸ್ಗಳನ್ನ ಮುಂದಿಟ್ಕೊಳ್ತೀವಿ, ಆಮೇಲೆ ತಕ್ಕಡಿ, ಛತ್ರಿ, ತಾಡ್ಪಲ್ ಕೊಟ್ಟಂತ ಎಲ್ಲ ಸ್ಕೀಮ್ಗಳನ್ನ ಕನ್ಸಿಡರ್ ಮಾಡಿ ಎಲ್ಲರಿಗೂ ಜಾಗನ ಅಡ್ಜಸ್ಟ್ ಮಾಡಿ ಅಲಾಟ್ ಮಾಡ್ತೀವಿ, TVC ಕಮಿಟಿಯಲ್ಲಿ ಅಲಾಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟರೆ ನಾವು 30 ತಾರೀಕು ತನಕ ಸಮಯ ಕೊಟ್ಟು ವಿಚಾರ ಮಾಡೋಣ. ಈ ಗಡುವು ಕೇವಲ ಆಡಳಿತಾಧಿಕಾರಿಯಾದಂಥ ಬಸವಣ್ಣಪ್ಪ ಕಲ್ಸೆಟ್ಟಿ ಅವರಿಗೆ ಅಷ್ಟೇ ಕೊಡ್ತಿಲ್ಲ. ಈ ಗಡುವನ್ನ ನಾವು ಕೊಡ್ತಿರೋದು, ವಾರ್ನಿಂಗ್ ಕೊಡ್ತಿರೋದು ಸನ್ಮಾನ್ಯ ಶ್ರೀ ಮಾನಪ್ಪ ಅಜ್ಜಲ್ ಅವರು ಕೂಡ ವಾರ್ನಿಂಗ್, ನಿಮ್ಮ ಮನೆತನಕ್ಕೆ ಬರ್ತೀವಿ ನಾವು ತಕ್ಕಡಿ ಪುಟ್ಟಿ ತಗೊಂಡು ಅಂತ. ಇಲ್ಲ ಹೋದ್ರೆ ಆ ವರ್ಕೌಟ್ ಆಗಲ್ಲ ನಿಮ್ಗೆ. ಇದರಿಂದ ಯಾರಾದ್ರಂತ ನೀವು ಕರೆಕ್ಟಾಗಿ ಲೆಕ್ಕ ಹಾಕಿ. ಆಮೇಲೆ ಈಗ ಸರ್ಕಾರದ ಹುಲಿಗೇರಿ ಅವರ ಸರ್ಕಾರ ನಿಮ್ದು. ಊರು ತುಂಬ ಕಾಂಗ್ರೆಸ್ ಲೀಡ್ರು, 2 ಕಾಂಗ್ರೆಸ್ ಮಾಡಿರಿ, 3 ಕಾಂಗ್ರೆಸ್ ಮಾಡಿರಿ. ಗೌಡ್ರು ಕಾಂಗ್ರೆಸ್ಸು, ಬ್ಯಾಕ್ವರ್ಡ್ ಕಾಂಗ್ರೆಸ್ಸು, ನಾಳೆ ಬಣಜಿಗರ ಕಾಂಗ್ರೆಸ್ಸು, ಪಂಚಮಸಾಲಿ ಕಾಂಗ್ರೆಸ್ಸು, ಮಾದರ್ ಕಾಂಗ್ರೆಸ್ಸು, ಚಲವಾದಿ ಕಾಂಗ್ರೆಸ್ ಅಂತ ಮಾಡಿದ್ರೆ ನಿಮ್ಮಿಂದ ಬಂದು ನಾವೇನು ತಿರ್ಕೊಂತಿರ್ಬೇಕಾ? ನಿಮ್ಮ ಪಾತ್ರ ಏನು? ನಾಳೆ ಶುರು ಮಾಡಿ, ಹುಲಿಗೇರಿ ಸ್ಟೇಟ್ಮೆಂಟ್ ಮಾಡಲಿ. ಇವ್ರು ಯಾರು ಓಟ್ ಹಾಕಿದ್ರಲ್ಲ ತೆಗೆದು ಹಾಕ್ಬೇಕಂತ ಈಗ ಮಾನಪ್ಪನವರು. ಅಲ್ಲಿ ಹಾಕಿಲ್ಲ ಅಂದ್ರೆ ಇವರೆಲ್ಲ ನಿಮ್ಗೆ ಹಾಕ್ಯಾರಲ್ಲ. ನನಗೆ ಓಟ್ ಹಾಕಿಲ್ಲ ಅಂತ ಆತ, ಅಲ್ಲಿ ಹಾಕಿಲ್ಲ ಅಂದ್ರೆ ಓಟ್ ಹಾಕಿದಂತ ಕರೆ ನಿಮ್ಗೆ ಹಾಕಿವಲ್ಲ ಅಂದ್ರೆ ಆಕ್ಚುಲಿ ನಮ್ಮ ಓಟಿಗೆ ಹುಟ್ಟಿದವರಲ್ಲ ನಿಮ್ಮ ಸರ್ಕಾರ. ನಿಮ್ಮ ಸರ್ಕಾರ ಹುಟ್ಟಿದ್ದು ನಮ್ಮ ಓಟಿಗೆ. ಸೊ ನೀವು ಗಮನ ಹರಿಸಿ ಅಂತ. ನಮ್ಗೆ ಪಕ್ಷ ಬೇಕಾಗಿಲ್ಲ, ಕಾಂಗ್ರೆಸ್ BJP ಬೇಕಾಗಿಲ್ಲ, JDS ಸತ್ತೋಯ್ತು, ಆ ಮಾತು ಬೇರೆ. ಆಕ್ಚುಲಿ ಈಗ ನಾನು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತೀನಿ. ಆಮೇಲೆ BSP ಅಂತ ಪಾರ್ಟಿ ಅದ. ನಾನು ಕಮ್ಯುನಿಸ್ಟ್ ಪಾರ್ಟಿ ಚವಣಿಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಕಟ್ಟಬೇಕಂತ ವಿಚಾರ ಮಾಡ್ತಾ ಇದ್ದೀನಿ. ಈ ಸಲ ಕಮ್ಯುನಿಸ್ಟ್ ಪಾರ್ಟಿ ಮೂಲಕನೇ ಮುನ್ಸಿಪಾಲಿಟಿ ಹಿಡಿಬೇಕಂತ ಪ್ಲಾನ್ ಅದ. ಉದ್ರಿ ಭಾಷಣ ಮಾಡಿ ಹೋಗಲ್ಲ ನಾನು ಬಂದ ಅಂತ ಈಗ ಇಲ್ಲಿ ಬಂದು ನನ್ನ ಭಾಷಣ ಕೇಳಿ ನನವನ್ನ ಹಾಕಿ ಬರ್ಕೊಂಡು ಹೋಗಿ BJPಗೆ ಒಬ್ಬನು ಒಕ್ಕಂತಾನ, ಕಾಂಗ್ರೆಸ್ನಾಗ ಒಬ್ಬನು ಒಕ್ಕಂತಾನ. ನಮ್ಗೆ ಚಿತ್ರಾನ್ನ, ಅಲ್ಲಿ ಬಿರಿಯಾನಿ, ಇದು ನಡೆದಿಲ್ಲ. ಆಕ್ಚುಲಿ ಲಿಂಗಸೂರು ಪಟ್ಟಣದಲ್ಲಿ ಕಾರ್ಮಿಕರ ಪಾರ್ಟಿ ಕಟ್ಟಲೇಬೇಕು. ಬೀದಿ ವ್ಯಾಪಾರಸ್ಥರ ಪಾರ್ಟಿ, ಹೆಣ್ಮಕ್ಳ ಪಾರ್ಟಿ, ದಲಿತರ ಪಾರ್ಟಿ, SSTಗಳ ಪಾರ್ಟಿ, ರೈತರ ಪಾರ್ಟಿ, ದುಡಿದು ಊಟ ಮಾಡೋ ಜನ ಕಮ್ಯುನಿಸ್ಟ್ ಪಾರ್ಟಿ CPM ಅಲ್ಲಿ ಕಟ್ಟಬೇಕಂತ ನಾನು ತೀರ್ಮಾನ ಮಾಡಿ ಈ ಹೋರಾಟಕ್ಕೆ ಬಂದೀನಿ ಅಂತ. ನನ್ನ ಪಾರ್ಟಿಯಾಗ ಬನ್ನಿ ಅಂತ ನೀವು ಹೇಳೋದಿಲ್ಲ, ಆದರೆ ನನ್ನ ಪಾರ್ಟಿ ನಿಮ್ಮ ಸಲುವಾಗಿ ಅಂತ, ಕಮ್ಯುನಿಸ್ಟ್ ಪಾರ್ಟಿ ನಿಮ್ಮ ಸಲುವಾಗಿ ಅಂತ. ಹೋರಾಟ ಮಾಡಕ್ಕೆ ನೀವು ಬೇಕು, ಹೋರಾಟಕ್ಕೆ ಮಾನಸ ಬೇಕು, ಓಟ್ ಹಾಕಕ್ಕೆ ಮಾನಪ್ ಬೇಕಂದ್ರೆ ನಿಮ್ಮಂತ ತಾರ ತಿಗಿಡೋರು ಬೇರೆ. ಹೌದಮ್ಮ ವಿಜಯಲಕ್ಷ್ಮಿ? ಅಲ್ಲಿ ಯಾರೋ ಶಕ್ತಿಯಾರಂದ್ರೆ ಸರ್ ಭಾಷಣ ನಿಮ್ಮದು ಕೇಳಬೇಕು, ನೌಕರಿ ನಿಮ್ಮಿಂದ ಪರ್ಮನೆಂಟ್ ಮಾಡಿಸ್ಕೋಬೇಕು, ಸಂಬಳ ಜಾಸ್ತಿ ಮಾಡಕ್ಕೆ ನೀವು ಬೇಕು ಸರ್, ಮೋದಿನ ಬಿಡೋದಿಲ್ಲ ಅವಂತ. ಅಲ್ಲೇ ಮೋದಿ ಅದಕ್ಕೆ ಬೇಕಂತ, ಸಂಬಳ ಜಾಸ್ತಿ ಮಾಡಕ್ಕೆ ನಾನು ಬೇಕು, ನೌಕರಿ ಮಾಡ್ಸಕ್ಕೆ ನಾನು ಬೇಕು, ಸ್ಟ್ರೈಕ್ ಮಾಡ್ಸಕ್ಕೆ ನಾನು ಬೇಕು. ಸೊ ಮೋದಿ ಅಂದ್ರೆ ಏನು, ಎದ್ರ ಸಲುವಾಗಿ ಮೋದಿ ಬೇಕಂತ. ಈಗ ನಿರ್ಧಾರಕ ಪ್ರಶ್ನೆ, ಯಾರು ತಗೊಳ್ತೀರಿ? ಈಗ ಹೋರಾಟ ಈ ಪರಿಸ್ಥಿತಿ ಇದ್ದಾಗ ಮೊನ್ನೆ ಅಸ್ತಫ ಅವ್ರು ಉಳಿದವ್ರು ಬಂದಾಗ ಅವ್ರ ಮುಖ ನೋಡಿದ್ರೆ ನಮಗೆ ಭಾಳ ಹೊಟ್ಟೆಯಲ್ಲಿ ಕೆಂಜಿ ಕಡ್ದಂಗೆ ಆಯಿತು ಅಂತ. ವ್ಯಾಪಾರ ನಿಂತ್ಕೊಂಡು ಹೋಗಿದೆ, ಸ್ಪಿಕ್ಕಿಮ್ ಕಟ್ಟಕ್ಕೆ ಆಗೋದಿಲ್ಲ, ಬ್ಯಾಂಕಿಂದೆಲ್ಲ ಸಮಸ್ಯೆ ಅದ, ಮಕ್ಕಳ ಫೀಸ್ ಅಡ್ಮಿಷನ್ ಬೇರೆ ಬಂದಿದೆ, ಮನೆಗೆ ಪೇಷಂಟ್ ಇರ್ತವೆ, ಆಮೇಲೆ ಭಾಳ ಮಂದಿ ಕೈಕಾಲು ಚೆನ್ನಾಗಿಲ್ದವರು, ರೋಗ ರುಜಿನಿ ಬಂದು ಸೊ ದುರಸ್ತಿರ ಮಂದಿನೇ ಆ್ಯಕ್ಚುಲಿ ರೋಡಲ್ಲಿ ಕೂತ್ಕೊಳ್ಳೋದು. ಆಮೇಲೆ ಮೆಜಾರಿಟಿ ಜನ ಹೆಣ್ಮಕ್ಳು, ಅವ್ರ ತಿಪ್ಪಲ ಗೊತ್ತಾ ಸಂಸಾರನ ಹೆಂಗೆ ಅವ್ರು ನಡೆಸ್ತಾರೆ ಅಂತ. ಬೇರೆ ಎಲ್ಲ ಸಮಸ್ಯೆಗಿಂತ ಭಾಳ ಗಂಭೀರವಾಗಿ ಸಮಸ್ಯೆ ಕಂಡಿದ್ದು ಅಂತ. ಯಾವ ಬಡ ಮನುಷ್ಯ ದುಡಿಯೋನ ಕಣ್ಣೀರು ಒರೆಸ್ಲಿಕ್ಕೆ ಆಗೋದಿಲ್ಲ ಅಂದರೆ ನಿನ್ನ ಸಿದ್ಧಾಂತ ತಗೊಂಡು ಏನು ಮಾಡ್ತಿದ್ದೆ ಅವರು? ನಿನ್ನ ಪಾರ್ಟಿ ತಗೊಂಡು ಏನು ಮಾಡ್ತೀರಿ? ನಿಮ್ಮ ಸಿದ್ಧಾಂತ ತಗೊಂಡು ಏನು ಮಾಡ್ಬೇಕಂತ? ಬಾಯಾರಿಕೆ ಆದಾಗ ನೀರು ಸಿಗಲಿಲ್ಲ ಅಂದರೆ ಆಮೇಲೆ ಜೇನುತುಪ್ಪ ಕುಡಿಸ್ತೀವಿ ಅಂದರೆ ಅದಕ್ಕೆ ಬಂಧುಗಳೇ, ಲಿಂಗಸೂರು ಪಟ್ಟಣದ ರಸ್ತೆಗಳು, ನೀರು, ಇಲ್ಲಿನ ಸ್ಲಮ್ಗಳು, ಇಲ್ಲಿ ಸರ್ಕಾರಿ ಭೂಮಿನ ಈಗ ಆ್ಯಕ್ಚುಲಿ ಇದು ಸರ್ವೆ ನಂಬರ್ ಎಷ್ಟಂತ ನಾನು ಈ ಭಾಷಣದಾಗ ಹೇಳೋದು ಇನ್ನೊಂದ್ಸಲ ಹೇಳ್ತೀನಿ ಅಂತ. 18 ಎಕರೆ ಸರ್ಕಾರಿ ಭೂಮಿ ಅದು. ಇಲ್ಲಿ 1000 ಬಾಯಿ ಸರ್ದಾರ್ ಲಿಯೋನಾರ್ಡ್ ಮನ್ ಅಂತ ಇಲ್ಲಿ ಗದ್ದಿಗದಲ್ಲ ಹೊಡೆದು 1000 ಬಾವಿ ಸರ್ದಾರ್ ಅಂತ ವಾಕಾಲಕ್ಕೆ. ಲಿಯೋನಾರ್ಡ್ ಮನ್ ಜಿಯಾಲಜಿಸ್ಟ್, ಆ್ಯಕ್ಚುಲಿ ಭೂ ವಿಜ್ಞಾನಿ ಆತ. ಅದು ಎಷ್ಟು ಜಾಗ, ಅದಕ್ಕೆ ಎಷ್ಟು ಉಳಿಸ್ಯಾರ? ಒಂದು ಮೆಣಸಿನ ದಟ್ಟಿ ಎಷ್ಟು ಉಳಿಸ್ಯಾರ? ಅಲ್ಲಿ 40-60 ವರ್ಷ ಉಳಿದದ. ಅದು ಬರೋಬ್ಬರಿ 6 ಎಕರೆ ಜಾಗ ಅದ ಅದರ ಹೆಸರಲ್ಲಿ. ಯಾವ್ದು ಹೆಸರಲ್ಲಿ? ಆ ಗೋರಿ ಹೆಸರಲ್ಲಿ. ಆಮೇಲೆ ಇದು ಆ್ಯಕ್ಚುಲಿ ಮಿಲಿಟರಿ ಕಂಟೋನ್ಮೆಂಟ್ 18 ಎಕರೆ.
ಜೂನಿಯರ್ ಕಾಲೇಜಿಂದ ಹಿಡ್ಕೊಂಡು ಬೈಪಾಸ್ ರೋಡ್ ದಾಟತ್ರ 18 ಎಕರೆ ಕರ್ನಾಟಕ ಸರ್ಕಾರ ಅಂತ ಪಾಣಿದಾಗ ತೆಗೆಸ್ರಿ ಇವತ್ತು. ಅದಕ್ಕೆ ಕಮ್ಯುನಿಸ್ಟ್ ಪಾರ್ಟಿ ವತಿಯಿಂದ ದಲಿತ ಸಂಘಟನೆ, ರೈತ ಸಂಘಟನೆ, ಪ್ರಗತಿಪರ ಸಂಘಟನೆ ನಾವೆಲ್ಲ ಕಟ್ಟಿಕೊಂಡು ಈ ಸಲ ಮುನ್ಸಿಪಾಲಿಟಿ ಬೀದಿ ಬದಿ ವ್ಯಾಪಾರಸ್ಥರೇ ಆಗಬೇಕು, ಲೇಬರ್ ಮಂದಿ ಆಗಬೇಕು, ಸೈಕಲ್ ಒಡೆಯರ್ ಆಗಬೇಕು. ಈ ಸಾವುಕಾರ ಮಂದಿ ದೋಸ್ತಿ ಮಾಡಿ ನೀವು ನೋಡಿದ್ರಲ್ಲ, ಸಾವುಕಾರ ಮಂದಿ ದೋಸ್ತಿ ನೋಡಿದ್ರೆ, ಜಾತಿವಾದಿಗಳ ದೋಸ್ತಿ ನೋಡಿದ್ರಿ ನೀವು. ಮೊದಲು ಮ್ಯಾವ್ ಅಂತ ಮಂದಿ ಹೆಂಗ್ ಗುರ್ರ ಅಂತಾರಂತ ನೋಡಿದ್ರಿ ನೀವು ಅಂತ. ಆ್ಯಕ್ಚುಲಿ ನಮ್ಮಿಂದ ದವಾಖಾನೆ ಹೋಯ್ತು, ಅವಾಗ ಹೋರಾಟ ಮಾಡಿದವ್ರು ನಾವು. ಸುಮ್ಮನೆ ಭಾಷೆ ಮಾಡಕ್ಕೆ ಬಂದಿದ್ದು ಮಾನಪ್ಪ ಅವರು ಅಂತ. ಇವರೇ ಗಂಡು ಮಕ್ಕಳು ಆಗಿದ್ರೆ ಅಥವಾ ಇವರಲ್ಲಿ ತಾಕತ್ತಿದ್ರೆ ಆ್ಯಕ್ಚುಲಿ 100 ಬೆಡ್ಡೆಡ್ ಹಾಸ್ಪಿಟಲ್ ಲಿಂಗಸೂರಿನಿಂದ ಸಿಂಧೂರಿಗೆ ಹೋಗ್ತಾ ಇದ್ದಿಲ್ಲ. ಆಸ್ಪತ್ರೆ ಕಳಿಸಿದವ್ರು ಗೌಡ್ರು. ಇಲ್ಲೇ ಭಾಷಣ ಮಾಡಿ ನಾನು ಕಾಂಗ್ರೆಸ್ನಾಗಿದ್ದ ಗೌಡ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಲಸ ಮಾಡ್ತಾರೆ. ಲಿಂಗಸೂರಾಗಿದ್ದವ್ರೆ ಲಿಂಗಸೂರಾಗಿರ್ದ ಅವಕಾಶದಿಂದ ಸಿಂಧೂರಿಗೆ ಕಳಿಸ್ತಾರೆ. ಮತ್ತು ಅವ್ರನ್ನ ಕರ್ಕೊಂಡು ನಾವು ಅರತುರಾಯಿ ಆಗ್ತೀವಿ. ವಿಷಯ ಗಂಭೀರ ಆಗಿದೆ. ಅದಕ್ಕಾಗಿ ನಾನು ಮತ್ತೆ ಮುಖ್ಯ ವಿಷಯಕ್ಕೆ ಬರ್ತಾ ಇದ್ದೀನಿ. ಇವತ್ತಿನ ಪ್ರತಿಭಟನಾ ಬಹಿರಂಗ ಸಭೆ ಮೂಲಕ ಮತ್ತೊಂದು ಸಲ ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ, ಪ್ಲಾನ್ ಮಾಡಿ ಯಾರ್ಯಾರು ಎಲ್ಲಿ ಕೂಡಿಸ್ಬೇಕು, ಯಾರನ್ನ ಮೆತ್ತಗೆ ಮಾಡಬೇಕನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡೇ ಈ ಎತ್ತಂಗಡಿ ಮಾಡಿದ್ದಾರೆ ವಿನ ಇದಕ್ಕೆ ಸರ್ಕಾರದ ಯಾವುದೇ ಆದೇಶ ಇಲ್ಲ. ಮತ್ತೊಂದು ಸಲ ಆಮೇಲೆ ಯಾವುದೇ ಕೋರ್ಟಿನ ಆದೇಶಗಳಿಲ್ಲ, ಡಿ.ಸಿ ಅವರ ಆದೇಶ ಇಲ್ಲ. ಭಾಳ ಮುಖ್ಯವಾಗಿ ಪುರಸಭೆ ವ್ಯಾಪ್ತಿಯಲ್ಲಿ TVC ಅಂತ ಏನದ ಟೌನ್ ವೆಂಡರ್ಸ್ ಕಮಿಟಿ, ಅದು ಜಾರಿನೇ ಇಲ್ಲ. 100% ಕಾನೂನು ಬಾಹಿರ ಕಿತ್ತಾಕಿದ್ದು, ಅದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಹಾಗಾಗಿ ಈಗ ಮಾಡಿದಂಥ ಕೆಲಸವನ್ನು ನಿಲ್ಲಿಸಿ ನಾವೇನು 5 ದಿನ ಅವಕಾಶ ಕೊಟ್ಟಿದ್ದೀವಿ. ಈ 5 ದಿನದಲ್ಲಿ TVC ಕಮಿಟಿನ ಕರ್ಕೊಂಡು ಸರ್ವೆ ಮಾಡಿ ನಂಬರ್ ಕೊಟ್ಟು 565 ಜನಕ್ಕೆ ಲೈಸೆನ್ಸ್ ಅದ, ಅದರಲ್ಲಿ ಸ್ಕ್ರೀನಿಂಗ್ ಮಾಡಿ ಫಾಲ್ಸ್ ಏನಿರ್ತಾರೆ ಅದಕ್ಕೆ ನೀವೇ ಕಾಣ, ನಾವು ಕಾಣಲ್ಲ. ಯಾರಾದರೂ ಫಾಲ್ಸ್ ಹೆಸರಿದ್ದರೆ ನೀವೇ ಕಾಣ, ಅದನ್ನು ಸ್ಕ್ರೀನಿಂಗ್ ಮಾಡಿ ಯಥಾಸ್ಥಿತಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮರುಜೀವ ಕೊಡಬೇಕಂತೇಳಿ ಆಗ್ರಹಿಸ್ತಾ ಒಂದೇ ಮಾತು, ಬೀದಿಗಳು ಜನಸಾಮಾನ್ಯರ ಜೀವನೋಪಾಯದ ಕೇಂದ್ರಗಳು. ಈ ಸ್ಟೇಟ್ಮೆಂಟ್ ಸುಪ್ರೀಂ ಕೋರ್ಟ್ ಇದು. ಏನು ಬೀದಿಗಳು, ದ ಸ್ಟ್ರೀಟ್ಸ್, ಬೀದಿಗಳಂದ್ರೆ ಬೀದಿಗಳಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ದು ಈ ಮಾತನ್ನ. ಆ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಬೀದಿಗಳು, ಸ್ಟ್ರೀಟ್ಸ್ ಆರ್ ಬೀದಿಗಳು, ಬೀದಿ ಜನರ ಜೀವನೋಪಾಯದ ಕೇಂದ್ರಗಳು ಅಂತ. ಅದರರ್ಥ ಏನಂದರೆ, ಯಾರು ಬೀದಿ ಬದಿ ವ್ಯಾಪಾರಸ್ಥರಾಗಿರ್ತಾರೋ ಆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋದು ಅವರ ಜನ್ಮಸಿದ್ಧ ಹಕ್ಕು, ಸಂವಿಧಾನಾತ್ಮಕ ಹಕ್ಕು, ಕಾನೂನಾತ್ಮಕ ಹಕ್ಕು. 2014ರಿಂದ ಹೊಸ ಆ್ಯಕ್ಟ್ ಬಂದ ಮೇಲೆ ಸಂಪೂರ್ಣ ಹಕ್ಕು ಕಾಯ್ದಿರಿಸಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಈ ಬೀದಿ ನನ್ನ, ದಿಸ್ ಸ್ಟ್ರೀಟ್ ಈಸ್ ಬಿಲಾಂಗ್ ಟು ಮೀ ಅಂತ. ಅದಕ್ಕೆ ಇದಿಷ್ಟು ವಿಚಾರವನ್ನು ನೀವೆಲ್ಲರ ಗಮನಕ್ಕಾಗಿ, ಆಮೇಲೆ ಈಗೇನು ಕಲ್ಯಾಣ ಕರ್ನಾಟಕ ಬೀದಿ ಬದಿ ಮಾರಾಟಗಾರರ ಸಂಘವನ್ನು ಶುರು ಮಾಡಿದ್ದೀವಿ, ಇದನ್ನು ಕೂಡಲೇ ರಿಜಿಸ್ಟ್ರೇಷನ್ ಮಾಡ್ತೀವಿ. ಇದಕ್ಕೆ ನಾವು ಅಫಿಲೇಷನ್ ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತ. ಇದಕ್ಕೆ ಸಂಪೂರ್ಣ ಮಾನ್ಯತೆ ಇದೆ. ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲರೂ ಇದರ ಸದಸ್ಯರಾಗಬೇಕು. ಇವತ್ತೇನು ಈ ಹೋರಾಟ ಶುರುವಾಗಿದೆ, ಇದು ಆರಂಭ ಇವತ್ತಿನಿಂದ ಅಂತ. ಇನ್ನು 5 ದಿನ ಟೈಮ್ ನೋಡಿ. 29ನೇ ತಾರೀಕು ಇಲ್ಲ 30ನೇ ತಾರೀಕು ಪುನಃ ಮೀಟಿಂಗ್ ಕರಿತೀವಿ ನಾವು. ಕರೆದುಬಿಟ್ಟು ರಿಸಲ್ಟ್ ಏನಾಯಿತು, ಅವ್ರು ಏನು ಇವತ್ತು ಹೇಳ್ತಾ ಇದ್ದಾರೆ, ಅದನ್ನು ಮಾಡಿದಾರ ಏನು ಮಾಡ್ತಾ ಇಲ್ಲ ಅಂತ ನೋಡ್ಕೊಂಡು ಮತ್ತೆ ಹೋರಾಟವನ್ನು ನೀನು ರೂಪಿಸ್ತೀವಿ. ಆ ಹೋರಾಟದಲ್ಲಿ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲ, ಕಡ್ಡಾಯವಾಗಿ ಪ್ರತಿಯೊಬ್ಬ ಬೀದಿ ವ್ಯಾಪಾರಸ್ಥ ಈ ಸಲ ಅನೌನ್ಸ್ಮೆಂಟ್ ಮಾಡಿಸ್ತೀವಿ ನಾವು, ಮೈಕ್ ಹಾಕಿ. ಎಲ್ಲರೂ ಕಡ್ಡಾಯವಾಗಿ ಆ ಹೋರಾಟದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಎಲ್ಲಿ ಬದುಕು ಕಳ್ಕೊಂಡಿವಿ, ಎಲ್ಲಿ ಕಳ್ಕೊಂಡಿವಿ ಅಲ್ಲಿ ಹುಡುಕಬೇಕಾಗಿದೆ. ಎಲ್ಲಿ ನಾವನ್ನು ಹಾಳು ಮಾಡಿದ್ದಾರೆ ಅಲ್ಲಿ ಅದನ್ನು ಸರಿಪಡಿಸಬೇಕಾಗಿದೆ. ಎಲ್ಲಿ ಕಾನೂನು ಬಿಟ್ಟು ಅವರು ಈ ಕಿತಾಪತಿ ಮಾಡಿದ್ದಾರೆ, ಕಾನೂನು ಮೂಲಕನೇ ಅದಕ್ಕೆ ಪರಿಹಾರವನ್ನು ಒದಗಿಸಬೇಕಾಗಿದೆ ಅಂತ ಹೇಳ್ತಾ, ಕಳೆದ 2 ದಿವಸದಲ್ಲೇ ಇಮಿಡಿಯೇಟ್ಲಿ ನಾವು ತೀರ್ಮಾನ ತಗೊಂಡು ಕೂಡಲೇ ಈ ಕಮಿಟಿನ ರಚನೆ ಮಾಡ್ಕೊಂಡು, ಈ ವೇದಿಕೆ ವ್ಯವಸ್ಥೆ ಮಾಡ್ಕೊಂಡು, ಬ್ಯಾನರ್ ವ್ಯವಸ್ಥೆ ಮಾಡ್ಕೊಂಡು, ಕಮ್ಯುನಿಕೇಷನ್ ಮಾಡ್ಕೊಂಡು ಈ ಒಂದು ಪ್ರತಿಭಟನಾ ಬಹಿರಂಗ ಸಭೆ ನಡೆಸಲಿಕ್ಕೆ ನಾವು ಸಂಚಾಲಕರಂತ ಏನು ಅಸ್ತಫ್ ಮತ್ತು ಚಿದಾನಂದ್ ಅವರು, ರಮೇಶ್ ನಾಯಕ್, ಉಳಿದ ಹೆಸರು ನೆನಪು ಹೋಗಿದೆ ನನಗೆ, ಗಂಗಾಧರ್, ನಿಮ್ಮ ಆಮೇಲೆ ತುಂಬ ಜನ ಇದ್ರಾಗಿದ್ದಾರೆ. ಸೊ 5 ಜನರ ಹನುಮಂತಪ್ಪ ಕುಣೆಕೆಲ್ಲೂರು ಅವರು, ಆಮೇಲೆ ಲಿಂಗಪ್ಪ ಪರಂಗಿ, ಚಿದಾನಂದ್ ಕಸ್ಬಾ ಲಿಂಗ್ಸ್ಗೂರು, ಈ ಪ್ರಗತಿಪರ ಸಂಘಟನೆ ಕಡೆಯಿಂದ 3 ಜನರ ಸಂಚಾಲಕರು ಮಾಡಿದ್ದೀವಿ. ಅಶ್ಮತ್ ಇಲ್ಲಿ ಆ್ಯಕ್ಚುಲಿ ಸಂಚಾಲಕರು ಭಾಳ ಮುಖ್ಯವಾದ ಪಾತ್ರ ಮಾಡ್ತಾ ಇದ್ದಾರೆ. ಆಮೇಲೆ ರಮೇಶ್ ನಾಯಕ್ ಇಲ್ಲಿದ್ದಾರೆ, ಅಮರಯ್ಯ ಗಂಟೆಯವರು ಇಲ್ಲಿದ್ದಾರೆ. ಜೊತೆಗೆ ಅನೇಕ ಜನ ಯುವಕರು ಕಳೆದ 2 ದಿವಸದಲ್ಲಿ ನಾವು ಈ ವ್ಯವಸ್ಥೆಯನ್ನು ಮಾಡ್ಕೊಂಡು ಇವತ್ತಿನ ಪ್ರತಿಭಟನೆ ಯಶಸ್ವಿ ಹಂತಕ್ಕೆ ಹೋಗಲಿಕ್ಕೆ ಕಾರಣೀಭೂತರಾದ ಎಲ್ಲರಿಗೆ
ಧನ್ಯವಾದ ಹೇಳ್ತಾ, ಅತಿಕ್ರಮಣಕ್ಕೆ ಧಿಕ್ಕಾರ, ನಮ್ಮ ಹೋರಾಟಕ್ಕೆ ಜಯವಾಗಲಿ. ಮತ್ತೆ ಗೆದ್ದೇ ಗೆಲ್ತೀವಿ. ಇನ್ನು 5 ದಿನ ಬಿಟ್ಟು ಮತ್ತೆ ಬೀದಿಯಲ್ಲಿ ಅಂಗಡಿ ಹೂಡಿ ತೆಂಗಿನಕಾಯಿ, ನಿಂಬೆಹಣ್ಣು, ಬಾಳೆಹಣ್ಣು ವ್ಯಾಪಾರ ಮಾಡ್ತೀವಿ. ನಾವು ಕಳ್ಳುಸು ಮಾರೋರಲ್ಲ, ಕಳ್ಳರಲ್ಲ. ನಾವು ಓಸಿ ಆಡಿಸೋರು ಹಿಡಿಬೇಕಾಗಿತ್ತು, ಖಾಲಿ ಮಾಡಿಸ್ಬೇಕಾಗಿತ್ತು. ನಮ್ಮನ್ನು ಹಿಡಿತಿದ್ರೆ ಓಸಿ ಆಡಿಸೋದಿಲ್ಲ. ಇಸ್ಪಟ್ ಆಡೋದಿಲ್ಲ ರೋಡ್ನಲ್ಲಿ ಕುಂತು, ಗಾಂಜಾ ಮಾರೋದಿಲ್ಲ, ನಾವು ಓಸಿ ಆಡಿಸೋದಿಲ್ಲ. ನಾವು ತೆಂಗಿನಕಾಯಿ, ನಿಂಬೆಹಣ್ಣು, ಬಾಳೆಹಣ್ಣು, ಬಳಿ, ವಿಭೂತಿ, ಕುಂಕುಮ, ಊದಿನ ಕಡ್ಡಿ, ಕುಂಬಳಿಕಾಯಿ ಮಾರೋರು. ಊರು ಮಾರೋರಲ್ಲ, ಕೆರೆಗಳನ್ನು ಮಾರೋರಲ್ಲ, ನದಿ ಉಸುಗು ಮಾರೋರಲ್ಲ, ಕಾಲೇವು ಮಾರೋರಲ್ಲ, ಮುದುಗಲ್ ಗ್ರಾನೈಟ್ ಮಾರೋರಲ್ಲ. ಅರೆಸ್ಟ್ ಮಾಡಬೇಕಾಗಿದ್ದು ಅವ್ರನ್ನ, ನಮ್ಮದಲ್ಲ. ಯಾಕಂದ್ರೆ ಇದು ನಮ್ಮೂರು. ಥ್ಯಾಂಕ್ ಯು. ಜೈ ಭೀಮ್. ಲಾಲ್ ಸರ್.